ಸಹ ಬಾರದು. ಮಂತ್ರಿ ಸೈನ್ಯಾಧೀಕ್ಷರೇ, ತಮ್ಮ ತಮ್ಮ ಪೀಠದಲ್ಲಿ ತಾವು ಮನ್ನಿಸುವರಾಗಿ. ಚಾರನೆ, ಸಮಾಚಾರವೇನು? ಏನು? ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಆಗಮಿಸುತ್ತಿರುವರೆ ಬಹಳ ಸಂತೋಷ. ಅವರನ್ನು ರಾಜಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆತರುವರಾಗಿ. ನಾರಾಯಣ 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 ದೇವಾ ದೇವ ನಾರಾಯಣ ದೇವಾ ನಾರಾಯಣ ದೇವಾ ದೇವ ನಾರಾಯಣ ದೇವಾ ದೇವನ ನಿಲ್ಲಯ ನಾಮದ ಮಹಿಮೆ ನಾರಾಯಣ ನಾರಾಯಣ ದೇವನ ನಿಲ್ಲಯ ನಾಮದ ಮಹಿಮೆ ನಾರಾಯಣ ದೇವಾ ದೇವ ನಾರಾಯಣ ದೇವಾ ನಾರಾಯಣ ನಾರಾಯಣ ತರಸಿಮಲೋಕವತಾರಿ ದುರುಳ ಎರಣ್ಯನ ತೀಳಿ ನಾರಾಯಣ ನಾರಾಯಣ ನರಸಿಂಹರೂಪವತಾಳಿ ದುರುಳ ಎರಣ್ಯನ ತೀಳಿ ಭರತಿ ಪ್ರಹಾಲನ ಪೋಷಿಸಿದೆ ನಾರಾಯಣ ನಾರಾಯಣ ಭರತಿ ಪ್ರಹಾಲನ ಪೋಷಿಸಿದೆ ನಾರಾಯಣ ದೇವಾ ದೇವ ನಾರಾಯಣ ದೇವಾ ದೇವನ ನಿಲ್ಲಯ ನಾಮದ ಮಹಿಮೆ ನಾರಾಯಣ ದೇವನ ನಿಲ್ಲಯ ನಾಮದ ಮಹಿಮೆ ನಾರಾಯಣ ದೇವಾ ದೇವ ನಾರಾಯಣ ದೇವಾ ನಾರಾಯಣ ನಾರಾಯಣ ದಶರಥ ಪ್ರೇಮ ಕುಮಾರ ಅಸುರ ರಾವಣನ ಸಂಹಾರ ನಾರಾಯಣ ನಾರಾಯಣ ದಶರಥ ಪ್ರೇಮ ಕುಮಾರ ಅಸುರ ರಾವಣನ ಸಂಹಾರ ದಶರಥ ನಂದನ ಪ್ರೇಮಿಯ ಕುವರ ದಶರಥ ನಂದನ ಪ್ರೇಮಿಯ ಕುವರ ನಾರಾಯಣ ದೇವಾ ದೇವ ನಾರಾಯಣ ದೇವಾ ದೇವನ ನಿಲ್ಲಯ ನಾಮದ ಮಹಿಮೆ ದೇವನ ನಿಲ್ಲಯ ನಾಮದ ಮಹಿಮೆ ನಾರಾಯಣ ದೇವಾ ದೇವ ನಾರಾಯಣ ದೇವಾ ಪೂಜ್ಯರಾದ ನಾರದ ಮಹಾಮುನಿಗಳಿಗೆ ನಮಸ್ಕರಿಸುವೆನು. ಮಹಾರಾಜ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸುವರಾಗಿ. ಆಗಬಹುದು ಪೂಜ್ಯರೇ. ದೇವರಾಜ ಮಹಾರಾಜ ಸುರನು ನಿಮ್ಮಯಪ ನಾರದ ನಿಮ್ಮಯ ದರ್ಶನದಿ ಪೂಜ್ಯರೇ. ಮಹಾರಾಜ ನಾರದರ ನಿಮ್ಮಯ ದರ್ಶನದಿ ನಾ ಮೆರೆದು ಧನ್ಯನಾದೆನು ಮುನಿವರ ಮುನಿವರ ಪೂಜ್ಯರೇ. ಮಹಾರಾಜ ತಾವುಗಳು ಬಂದ ವಿಚಾರವ ಪೂಜ್ಯರೇ. ಮಹಾರಾಜ
ತಾವುಗಳು ಬಂದ ವಿಚಾರವ ಎನ್ನೊಡನೆ ಮರೆಮಾಚದೆ ತಿಳಿಸಬೇಕೈ ಮುನಿವರ 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 ಪೂಜ್ಯರಿ ಮಹಾರಾಜ, ತಾವುಗಳಾದರೂ ತ್ರಿಲೋಕ ಸಂಚಾರಿಗಳು. ಯಾವ ಯಾವ ದೇಶದಲ್ಲಿ ಯಾವ ಯಾವ ರಾಜ್ಯದಲ್ಲಿ ಏನೇನು ಸುದ್ದಿ ಸಮಾಚಾರಗಳನ್ನು ತಂದಿರುವಿರಿ, ಅದನ್ನು ನನ್ನೊಡನೆ ಸಾಂಗೋಪಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಪೂಜ್ಯರೇ. ಮಹಾರಾಜ, ನಾನೇನೋ ತ್ರಿಲೋಕ ಸಂಚಾರಿಯೂ ಸರಿಯಷ್ಟೇ. ಸಕಲ ಲೋಕಗಳನ್ನು ಸಂಚರಿಸಿಕೊಂಡು ಬರುವ ಸಮಯದಲ್ಲಿ ಸುರಲೋಕದ ಅಧಿಪತಿಯಾದ ಮಹೇಂದ್ರನ ಆಸ್ಥಾನದಲ್ಲಿ ಒಂದು ಯಾಗವು ನಡೆಯುತ್ತಿತ್ತು. ಆ ಯಾಗಕ್ಕೆ ದೇವಾನುದೇವತೆಗಳು, ಅಷ್ಟದಿಕ್ಪಾಲಕರು, ಋಷಿಮುನಿ ಪುಂಗವರು, ವಸಿಷ್ಠ ಮಹಾಮುನಿಗಳು, ಛಾಯಾತನೇನಾದ ಶನಿದೇವರು ಸಹ ಅಲ್ಲಿಗೆ ಬಂದಿದ್ದರು. ಅಲ್ಲಿ ನಿನ್ನ ಸತ್ಯಕೀರ್ತಿಯು ಬಹಳ ಅದ್ಭುತವಾಗಿ ನಡೆಯುತ್ತಿತ್ತು ರಾಜೇಂದ್ರ. ಏನು ಪೂಜ್ಯರೇ, ಸುರಲೋಕದ ಅಧಿಪತಿಯಾದ ಮಹೇಂದ್ರನ ಆಸ್ಥಾನದಲ್ಲಿ ನನ್ನ ಸತ್ಯಕೀರ್ತಿಯನ್ನು ಕೊಂಡಾಡುತ್ತಿದ್ದರೆ? ಹೌದು ಮಹಾರಾಜ. ಪೂಜ್ಯರೇ, ನಾನೆಂತಹ ಭಾಗ್ಯಶಾಲಿ, ಮುಂದೆ ತಿಳಿಸುವರಾಗಿ. ಮಹಾರಾಜ, ಪೂಜ್ಯರೇ, ನಿನ್ನ ಸತ್ಯಕೀರ್ತಿಗಿಂತಲೂ ಹಾ ಶನಿದೇವರ ಮಹಿಮೆಯು ಇನ್ನೂ ಅದ್ಭುತವಾಗಿ ನಡೆಯುತ್ತಿತ್ತು ರಾಜೇಂದ್ರ. ಏನು ಪೂಜ್ಯರೇ, ನನ್ನ ಸತ್ಯಕೀರ್ತಿಗಿಂತಲೂ ಆ ಶನಿದೇವರ ವಿಚಾರವು ಇನ್ನೂ ಅದ್ಭುತವಾಗಿ ನಡೆಯುತ್ತಿದ್ದೇವೆ. ಪೂಜ್ಯರೇ, ಹಾಗಾದರೆ ಆ ಶನಿದೇವರ ವಿಚಾರವನ್ನು ಇನ್ನು ಮುಂದೆ ತಿಳಿಸುವರಾಗಿ. ಮಹಾರಾಜ, ಪೂಜ್ಯರೇ, ಆ ಶನಿದೇವರ ವಿಚಾರವು ತಿಳಿಸಲು ಸಮಯವಿಲ್ಲದ ಕಾರಣ ನಿಮ್ಮ ಅರಮನೆಯ ವೇದ ಪಾಠಕರನ್ನು ಕರೆಸಿ ಆ ನವಗ್ರಹಗಳ ವಿಚಾರವನ್ನು ತಿಳಿದುಕೋ ರಾಜೇಂದ್ರ, ಆಗ ಎಲ್ಲವೂ ಗೊತ್ತಾಗುವುದು. ಪೂಜ್ಯರೇ, ತಾವುಗಳು ಹೇಳಿದಂತೆ ನಮ್ಮ ಅರಮನೆಯ ಪಂಡಿತೋತ್ತಮರನ್ನು ಕರೆಸಿ ನವಗ್ರಹಗಳ ವಿಚಾರವನ್ನು ತಿಳಿದುಕೊಳ್ಳುವೆನು ಪೂಜ್ಯರೇ. ಪೂಜ್ಯರೇ, ಆದರೆ ಎಂದು ಅರ್ಧೋಕ್ತಿಯಲ್ಲಿ ಏಕೆ ನಿಲ್ಲಿಸಿದ್ದೀರಿ? ಸಂಪೂರ್ಣವಾಗಿ ತಿಳಿಸುವರಾಗಿ. ಆದರೆ ಮಹಾರಾಜ, ಆ ನವಗ್ರಹಗಳ ವಿಚಾರವು ತಿಳಿಯುವ ಸಮಯದಲ್ಲಿ ಆ ಶನಿದೇವರ ವಿಚಾರವು ಬಂದಾಗ ಬಹಳ ಭಯ, ಭಕ್ತಿ, ವಿನಯದಿಂದ ಪೂಜಿಸಬೇಕು, ತಿಳಿಯುತ್ತೆ ರಾಜೇಂದ್ರ. ಪೂಜ್ಯರೇ, ತಾವುಗಳು ಹೇಳಿದಂತೆ ಆ ಶನಿದೇವರ ವಿಚಾರವು ಬಂದಾಗ ನಾನು ಬಹಳ ಭಯ ಭಕ್ತಿಗಳಿಂದ, ವಿನಯಗಳಿಂದ ಹಾಗೂ ಧೂಪ ದೀಪ ನೈವೇದ್ಯಗಳಿಂದ ಆ ಶನಿದೇವರನ್ನು ಪೂಜಿಸುವೆನು ಪೂಜ್ಯರೇ. ಮಹಾರಾಜ, ನನಗಿನ್ನು ಅಪ್ಪಣೆ ಆದರೆ ನಾನೇನು ಬರುತ್ತೇನೆ. ಪೂಜ್ಯರೇ, ಅಗತ್ಯವಾಗಿ ಹೊರಡುವರಾಗಿ. ನಾರಾಯಣ ನಾರಾಯಣ. ಯಾರಲ್ಲಿ ನಮ್ಮ ಅರಮನೆಯನ್ನ ಪಂಡಿತೋಪತ್ತರವನ್ನು ಆಸ್ಥಾನಕ್ಕೆ ಕರೆತಿರುವರಾಗಿ. ನಾರಾಯಣ. ಜಗದೀಶ ನಾಡುವ ಜಗವೇ ನಾಟಕರಂಗ ಸಂಚಾರಿ ತಾನಾಡಿ ಕಾಡುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ಸರಿ ಸಮತಮಗೆ ಯಾರಿ ಬರೆನುವರೆ. ನಾರಾಯಣ ನಾರಾಯಣ. ಸರಿ ಸಮತಮಗೆ ಯಾರಿ ಬರೆನುವರೆ. ನೆರೆಯುತ್ತ ಬರದೆ ಅಪಜಯ ಪಡೆವೆ. ನಾರಾಯಣ ನಾರಾಯಣ. ನೆರೆಯುತ್ತ ಬರದೆ ಅಪಜಯ ಪಡೆವೆ. ನಾರದ ಮೋದವ ಬೀರುವ ಜಗದೀಶ ನಾಡುವ
ಜನರ ಡಾಂಬವ ನಳಿಸಿ ನಾರಾಯಣ ನಾರಾಯಣ ಧಾರ್ಮಿಕ ಜನರ ಡಂಬವ ನಳಿಸಿ ಧಾರ್ಮಿಕ ಜನರ ಪ್ರೀತಿಯ ಮೆರೆಸಿ ನಾರಾಯಣ ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ ನಾರದ ನಾಂದಿಯ ನೋಡುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ನಾರಾಯಣ 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 ದೇವಲೋಕದಲ್ಲಿ ಕಲಹವೆಂಬ ಬೀಜವನ್ನು ಬಿತ್ತಿದ್ದಾಯಿತು, ಭೂಲೋಕದಲ್ಲಿ ಅದಕ್ಕೆ ನೀರೆರೆದು ಪೋಷಣೆ ಮಾಡಿದ್ದಾಯಿತು. ಬೀಜವು ಅಂಕುರಿಸಿ ಸಸಿಯಾಗಿ, ಸಸಿಯಿಂದ ಗಿಡವಾಗಿ, ಗಿಡದಿಂದ ಎತ್ತರವಾದ ಮರವಾಗಿ, ಮರದಿಂದ ಹೂ ಬಿಟ್ಟು, ಹೂವಿಂದ ಪೀಚಾಗಿ, ಪೀಚಿಂದ ಕಾಯಾಗಿ, ಕಾಯಿಂದ ಹಣ್ಣಾಗೋದ್ರೊಳಗಾಗಿ ಆ ಹಣ್ಣನ್ನು ಯಾರು ಯಾರು ಸೇವಿಸುವರೋ ನಾರಾಯಣ ನಾರಾಯಣ. ರಾಜ ಸತ್ಯುರತನ ಸತ್ಯವೂ ದೊಡ್ಡದು, ವಸಿಷ್ಠ ಹಾಗೂ ಶನಿದೇವರ ಪಂಥವೂ ದೊಡ್ಡದು. ನೀವೆಲ್ಲರೂ ನೋಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿರಿ. ನನಗಿನ್ನು ಇಂತಹ ಕೆಲಸಗಳು ಬಹಳಷ್ಟು ಇರುವುದರಿಂದ ನಾನಿನ್ನು ಕೈಲಾಸಕ್ಕೆ ತೆರಳುವನು. ನಾರಾಯಣ ನಾರಾಯಣ. ಸತ್ಯ ಸ್ವರೂಪವ ದೀಪವ ಬೆಳಗಲು ನಾರಾಯಣ ನಾರಾಯಣ. ಸತ್ಯ ಸ್ವರೂಪವ ದೀಪವ ಬೆಳಗಲು ನಿತ್ಯ ಭಾವದ ರೂಪವ ನಳಿಸಲು ನಾರಾಯಣ ನಾರಾಯಣ. ನಿತ್ಯ ಭಾವದ ರೂಪವ ನಳಿಸಲು ನೀತಿಯ ನೋಟವ ನೋಡುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ನಾರಾಯಣ ನಾರಾಯಣ. ಶಂಭೋ ಮಗ ಶಂಭೋ ಮಗಾದೇವ ಹರ ಹರ ಶಂಭೋ ಮಗಾದೇವ ಹರ ಶಿವ ಶಂಭೋ ಮಗಾದೇವ. ಅಪ್ಪಳ್ಳ ಸೊಳ್ಳಿಗೆ ಉಪ್ಪಿನ ಬಾಯಿಗಳು ಭೋಜನ ಬೀರದೆ ಭೋಜನ ಬೀರದೆ
ಸರಿಯಾಗಿ ಮಾಡಿಸ್ಬಿಟ್ಟ ಬಿಡಿ ಸರಿಯಾಗಿ ತಿಂದ್ಬಿಟ್ಟೈತೆ ಅಲ್ಲ ಒಂದೊಂದೇ ಏ ಇನ್ನೊಂದಿತ್ತೇನೋ ಕರೆ ಇಲ್ಲ ಒಂದೊಂದೇ ಆಗ್ಬಿಡ ಸ್ವಾಮಿ ಕರೆ ಬಿತ್ತೇನೋ ತಿನ್ಕೊಂಬಿಟ್ಟು ಎತ್ಕೊಂಡ್ರಿ ತಲೆನಾ ಹೌದು ಸ್ವಾಮಿ ಯಪ್ಪ ಏ ಸ್ವಾಮಿ ಏನ್ ಸ್ವಾಮಿ ತಲೆ ಯಾರು ತಿನ್ಕೋ ಸ್ವಾಮಿ ಉತ್ತದೊಳಗಿತ್ತಲ್ಲ ಇನ್ನೊಂದು ಹಾವು ಓಹೋ ತಿಂದ್ಬಿಟ್ಟೈತ್ರೆ ಕರೆ ಹಾವು ತಿಂದ್ಬಿಟ್ಟೈತೆ ಹಸ್ರಾವು ತಲೆನ ಮೊದ್ಲು ತಲೆ ತಿಂದೈತೆ ಓಹೋ ಆಮೇಲೆ ರುಚಿ ಇತ್ತಲ್ಲ ಬಾಲ ತಿಂದೈತೆ ಓಹೋ ಯಾವಾಗ ತಿಂದ ಆಗ್ಬಿಡ ಸ್ವಾಮಿ ಅಲ್ಲ ಯಾವಾಗಿಂದ ಹಿಂಗಾಯ್ತು ನಿಮ್ಗೆ ಏನ್ ಸ್ವಾಮಿ ಇತ್ತೀಚೆಗೆ ಆಗ್ಬಿಡ್ತು ಸ್ವಾಮಿ ಆ ಇತ್ತೀಚೆಗೆ ಸ್ವಾಮಿ ಓಹೋ ಚಿಕ್ಕವ್ರು ಹೊಡೆದ್ರು ದೊಡ್ಡವ್ರು ಹೊಡೆದ್ರು ಯಾವುದೋ ಒಂದು ಹೈ ಸ್ವಾಮಿ ಬಿಡಿ ಸ್ವಾಮಿ ಜಾಸ್ತಿ ಕುಂಟ್ಬೇಡಿ ಇಲ್ಲೇ ಸ್ವಾಮಿ ವಾಯ ಅದ್ರವಾಯ ಇಲ್ಲೇ ಸ್ವಾಮಿ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸ್ವಾಮಿ. ಓ ಯಾಕೊಂತರ ಲೀಕ್ ಆಗ್ಬಿಟ್ಟಿದ್ದೀರಾ ಊರ್ಗ್ ಹೋಗಿದ್ನಾ? ಅಲ್ಲಿ ಯಾವ್ದೋ ಒಂದು ಇದೈತೆ function ಉಂಟಾ? ಅಲ್ಲಿ ಹೋದೆ, ಶಾಸ್ತ್ರ ಕೇಳಕ್ ಹೋದೆ. ಆಹಾ ನಾವು ಪುರೋಹಿತರಲ್ವರ? ಆ ಆಮೇಲೆ ಹಾಗೆ ಗೊತ್ತಾ? ಒಳ್ಳೊಳ್ಳೆ ಇದು ತುಪ್ಪ ಹಾಕಿ, ಆ ಪಾದ ಮೇಲೆ ಹಾಕಿ, ಆ. ತಿಂದ್ರು ಸ್ವಾಮಿ. ಎಲ್ಲ ಸಖತ್ತಾಗಿತ್ತು. ಓ ಸ್ವಾಮಿ ಬನ್ನಿ ಓ ಏನ್ ಸ್ವಾಮಿಯರು ತಮಿಳ್ನಾಡು ಸ್ವಾಮಿಯರು ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಓ ಯಾವಾಗ ಬರೋಣವಾಯ್ತು ಯಾವುದು ಯಾವಾಗ ಬರೋಣವಾಯ್ತು ಇಲ್ಲಿಗೆ ಅಂದೆ ನನಗೆ தெரியாது போயா ಏ ಸ್ವಾಮಿ ಯಾಕೆಂದ್ರೆ ಅವ್ರಿಗೆ ತಮಿಳು ಬಿಟ್ರೆ ಕನ್ನಡ ಬರಲ್ಲ ನಾನು ಪ್ರಕಾಶ್ ಬ್ರಾಹ್ಮಣರು ತಮಿಳ್ನಾಡಿಂದು ಹೌದು ಹೌದಾ ಹೌದು ಚೆನ್ನಾಗಿದ್ದೀರಾ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ನಿಮ್ಮ ಅಜ್ಜಿ ಚೆನ್ನಾಗೈತಾ ಯಾವುದು ನಿಮ್ಮ ಅಜ್ಜಿ ಏ ಸುಮ್ಮನೆ ಇರಿ ಸಾರೆ ಓ ಸೂಪನ್ ಶಾಸ್ತ್ರಿಗಳ ಮುಂದೆ ಬನ್ನಿ ಬಂದ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀವಿ ದೊಡ್ಡವ್ರು ಚೆನ್ನಾಗವ್ರು ಹಾ ಎಲ್ಲ ಚೆನ್ನಾಗವ್ರಪ್ಪ ನಾಲ್ಕನೇರು ಹಾ 400 ಪರವಾಗಿಲ್ಲ ಕಣ್ರಿ ಇದು ಒಬ್ಬರನ್ನ ಆಗ್ಬೇಕಾಯ್ತು ಇಲ್ಲ ಅವ್ರು ನೋಡ್ತಾ ಇದ್ದೀನಿ ಸಿಗ್ತಾ ಇಲ್ಲ ಇನ್ನ ನೋಡ್ದವ್ರು ಸಟ್ಟ ತಾಲೆಂದ ನಾ ನೋಡ್ತಾ ಇದ್ದಾರೆ ಯಾಕೆಂದ್ರೆ ಅವರು ನೋಡ್ಕೊಂಡ್ರು ಸ್ವಾಮಿ ಬನ್ನಿ ಹೇಳಿ ಸ್ವಾಮಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಸ್ವಾಮಿ ಮನೆ ತಗ ಬಂದಿದೆ ಏಕೆ ಅದೇ 27ನೇ ತಾರೀಕು ಹಾ ಇಲ್ಲಿ ಇದೈತೆ ಒಂದು ಕಾರ್ಯ ಬರೋದ ನಿಮ್ಗೆ ಹೇಳಕ್ಕಂತ ಬಂದೆ ಹಾ. ನಿಮ್ಮ ಮನೆಯವ್ರು ನಾನು ನೋಡ್ತಿದ್ದಂಗೆ ಮುಚ್ಕೊಂಬಿಟ್ರು ಏನ ಬಾಕ್ಲನ್ನ ಬಾಕ್ಲಾ ತಗಿಯಮ್ಮ ಅಂದೆ ಹಾ ತಗೋದ್ರು ಹಾ ತತ್ತಾರಮ್ಮ ಅಂದೆ ಹಾ ಎನ್ನ ಬರೆಯದ್ನ ತಾಂಬಂದ್ರ ತಗೊಂಬಂದ್ರು ಹಾ ನೀವು ತಗೊಂಡೋಗ್ಬಿಟ್ಟಿದ್ರಂತೆ ಹ್ಞೂ ತಗೊಂಡೋಗಿದ್ದೆ ಡೈರಿ ತಕ್ಕೆ ಹೌದು ಬರಿಬೇಕಲ್ಲ ಅಲ್ಲೂನು ಹ್ಞೂ ನನ್ನ ಹತ್ರ ಒಂದೇ ಒಂದು ಚೂರು ಇಂಕಿತ್ತು ಹಾ ಅದರಲ್ಲಿ 2 ಬರ್ದೆ ಏನ ಅದೇ ತಾರೀಕು ಹಾ ಇನ್ನೊಂದು ಬರೀರಿ ಅಂದ್ರು ಹಾ ನಮ್ಮ ಮನೆಯವ್ರು ಯಾಕೋ ಸರಿಯಾಗಿ ನೋಡ್ಕೊಂತ ಇಲ್ಲ ಅವಾಗ ಬಂದೋಗಿ ಅಂದ್ರು ಹಾ ಇಷ್ಟುದ ಲೋಡ್ದಲ್ಲಿ ಕೊಟ್ರು ಕಣ್ರಿ ಹಾಲ ಹಾ ಹಾಲೇನ ಕೊಟ್ಟಿದ್ದು ಗುಡ್ಡ ಶಾಸ್ತ್ರಗಳೇ ಏನ್ ಸ್ವಾಮಿ ಚೆನ್ನಾಗಿದ್ರ ಹುಷಾರು ನುಗ್ಗತ್ತಾರೆ ಏನ್ ಓದ್ತಾ ಇದ್ದೀರಾ ಬುಕ್ಕು ಸರಿಯಾದವ್ರು ಇವರು ಹೇಳಿಲ್ವಾ ನುಗ್ಗತ್ತಾರೆ ಅಂತ ಹೇಳಿಲ್ವಾ ಎಷ್ಟನೇ ಕ್ಲಾಸ್ ಓದ್ತಾವ್ರೆ ಅಂತ ನಾನು ಬುಕ್ ಅಂತೆ ಇಂಗ್ಲಿಷ್ ಬೇಡ ಇದು ಪೌರಾಣಿಕ 4 ಆಯ್ತಾ ನಮ್ಮ ಇಂಗ್ಲಿಷ್ ಅಲ್ಲೇ ಸೇರ್ಸಿರೋದು ಅವ್ನ ಇಂಗ್ಲಿಷ್ ಮೀಡಿಯಮೇ ಸೇರ್ಸಿರೋದು ಅವ್ರನ್ನ ಬೇಡ ಕನ್ನಡಕ್ಕೆ ಸೇರಿಸ್ಬಿಡಿ ಕನ್ನಡಕ್ಕೆ ಸೇರಿಸಿದ್ರೆ ಇನ್ನೂ ಚೆನ್ನಾಗೈತೈತೆ ಸೊಮ್ಮೆ ನಾನು ಮಂಡ್ಯಕ್ಕೆ ಹೋಗಿದ್ದೆ ಏನ್ಗೆ ಹೋಗಿದ್ರಾ ಇವರು ಅಂಬರೀಷ್ ಅವ್ರ ಅಕ್ಕ ಅಲ್ಲ ಅವ್ರ ಹೆಂಡತಿ ಅವ್ರಲ್ರಿ ಹೌದು ಓ ಅವ ಅಕ್ಕ ಸ್ವಾಮಿ ನಮ್ಮ ಮನೆಯವ್ರದ ತಿಥಿ ಮಾಡ್ಕೊಡಿ ಹಾ ಅಂದ್ರು ಅವ್ರ ಮನೆಯವ್ರದ ಅವ್ರ ಯಜಮಾನ್ರದಲ್ಲ ಅವರೇ ಹಾ ಆಮೇಲೆ ಮಾಡಿಕಂತ ಹೋಗಿದ್ನಾ ತೊಂದೆ ಏನ ಎಸೆ ಹಾ ಹಾ ಓಹೋ ತಂದಿದ್ದೀರಾ ಸ್ವಾಮಿ ಬೇಕಾ ಯಾರಿಗಾರ ನಿಮ್ಗೆ ಬೇಕು ಸ್ವಾಮಿ ಬೇಕು ಸ್ವಾಮಿ ಬೇಕಾ ಸ್ವಾಮಿ ಬೇಕು ಸ್ವಾಮಿ ಅದಿಲ್ಲ ಅಂದ್ರೆ ಸ್ವಾಮಿ ಹಲ್ಲಿಟ್ಟಿದ್ದೀರಾ ಏಯ್ ಗಲಾಟೆ ಮಾಡ್ಬಿಡ್ರಿ ಕಣ್ರಿ ಫ್ರಿಡ್ಜಲ್ಲಿ ಇಕ್ಕಿದೀನಿ ಸ್ವಾಮಿ ಓಹೋ ಹೋಗ್ಲಿ ಮುಂದೆ ಕೊಡ್ಲಾ ಹಾ ಮುಂದೆಗಡೆ ಕೊಡು ಏನ್ ಒಳಗೆ ಕೈ ಬಿಡ್ತಾ ಇದ್ದೀರಾ ಸ್ವಾಮಿ ಒಳಗೆ ಕೈ ಬಿಡ್ತಾರಲ್ಲ ಓಹೋ ಚೆನ್ನಾಗಿ ತಿಕ್ಕಿ ಹಾಕ್ಬೇಕು ತಿಕ್ಕ ಹಾಕ್ಬೇಕಾ ಹಾ ಹಾ ತಿಕ್ಕಬೇಕಣ್ರಿ ಹಾ ತಿಕ್ಕನ ತಿಕ್ಬಿಟ್ಟು ಹಾಕ್ಬೇಕು ಹಾಕನ ಹಾಕನ ಎಲ್ಲಿಗೆ ಹಾಕ್ತೀರಾ ಅದೇ ಮೂಗ್ಗೆ ಮೂಗ್ಗೆ ಇನ್ನೆಲ್ಲ ಹಾಕ್ತಾರೆ ಕೊಡಿ ನಂಗೂ ಸ್ವಲ್ಪ ಕೊಡಿ ಸ್ವಾಮಿ ಓಹೋ
ನೀವು ಹಾಕಿ ಹಿಂಗಾಗ್ಬಿಟ್ಟಿದ್ರೆ ಕಣ್ರಿ. ಏ ಬೇಕು ಸ್ವಾಮಿ, ಇಲ್ಲ ಅಂದ್ರೆ ತಲೆ ಓಡಲ್ಲ ಸ್ವಾಮಿ. ನೆಸೆ ನೆಸೆ ನಶೆ. ನೆಸೆ ಅವ್ನು ಸ್ವಾಮಿ ಆಯ್ತಾ ಏನ್ ಮಾಡ್ತಿ, ಕೆಟ್ಟ ವೇಷ ಆಯ್ತು ಅಲ್ಲಿ ಶುರು. ಈ ತಮಿಳವ್ರೇನೋ ನೋಡ್ತಾವ್ರ ನೋಡಿ, ಅವರು ಕೊಡ್ಲೇಬೇಕು. ಏನ್ ಏನು ಉಪಯೋಗ ಅಂತ ಇದು? ಕೇಳ್ರಿ ಅವ್ರಿಗೆ. ಏನ್ ಉಪಯೋಗ ಇದು? ಆಯ್ಸಿ ಏರ್ಸಿ ಗೊಣ್ಣೆ ಬರಲ್ಲ. ಆ ಕಡೆ ಸ್ವಾಮಿ ಇನ್ನೊಂದು ಮರ್ತ್ಬಿಟ್ಟಿದೆ ಸ್ವಾಮಿ, ಇದು ಯಾವ ಊರ್ನ ಹೆಸೆ ಸ್ವಾಮಿ? ಹೇಳ್ತೀನಿ ಆಮೇಲೆ. ಹೇಳಿ ಸ್ವಾಮಿ, ಯಾಕೆ ಕೈ ಕೊಡಿತಾ ಸ್ವಾಮಿ? ನಿಮ್ಗೆ ವಾಸನೆ ಬೇಕಂದ್ರೆ ಬರ್ತಾ ಇದೆ. ವಾಸನೆ ಬರ್ತೈತಾ? ಹ್ಞೂ ಸ್ವಾಮಿ. ಹಾ. ಸಿಕ್ಕಿ ಇದೇನ್ ಬರಲ್ಲ. ಏನೋ ಬಂದು ಇಟ್ಕೊಳ್ರಿ. ನಿಮ್ ಸುತ್ತಿಗೆ ಇದ್ರೆ ಕೊಡ್ತೀನಿ. ಚೆನ್ನಾಗಿ ಸ್ಟ್ರಾಂಗ್ ಇದೆ ಸ್ವಾಮಿ, ಸ್ವಾಮಿ ಒಳ್ಳೆ ಸ್ಟ್ರಾಂಗ್ ಇದೆ. ಯಾರ್ದೋ ಇದು ಬರೀ ಸೀಮೆ ವಾಸನೆ ಬಂದಂಗ್ ಬಿಟ್ಟೈತೆ. ಇದು ಇವ್ರಿಗೆ ಹೇಗಿದೆ ಸ್ವಾಮಿ ಅಂತ ಸ್ಟ್ರಾಂಗ್ ಚೆನ್ನಾಗಿರೋ ಇದು ಕೊಡಿದ್ರು ನೆಸೆ ಸ್ವಾಮಿ. ಮಂತೈತೆ. ಹಾ, ಹಾ, ಹಾ. ಮಂತೈತೆ. ಮಂಡ್ಯದ ಉಂಡೆ ನೆಸೆ ಮಂತೈತೆ. ಮಂಡ್ಯದ ಉಂಡೆ ನೆಸೆ ಮಂತೈತೆ. ಆಯ್ತಾ? ಮಹಾಪ್ರಭುಗಳಿಗೆ ಜಯವಾಗಲಿ. ಪಂಡಿತೋತ್ತಮರೇ, ನಿಮಗೆ ಮಂಗಳವಾಗಲಿ. ಬರ್ರಪ್ಪ. ಮಹಾಪ್ರಭು, ಪಂಡಿತೋತ್ತಮರೇ, ನಮ್ಮನ್ನು ಕರೆಸಿದ ಕಾರಣವೇನು ಪ್ರಭು? ಪಂಡಿತೋತ್ತಮರೇ, ನಾನು ಈ ದಿವಸ ನನ್ನ ಮನವು ನವಗ್ರಹಗಳ ವಿಚಾರವನ್ನು ತಿಳಿಯಬೇಕೆಂದು ಹಂಬಲಿಸುತ್ತಿರುವುದು. ಆದ್ದರಿಂದ ತಾವುಗಳು ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವಿಚಾರವನ್ನು ನನ್ನೊಡನೆ ಸಾಂಗೋಪಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಪಂಡಿತೋತ್ತಮರೇ. ಮಹಾಪ್ರಭು, ಗ್ರಹಗಳ ವಿಚಾರವನ್ನು ಕೇಳಬೇಕಾದರೆ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುವರಾಗಿ ನಾವಾದರೂ ಕೂಡ ಒಂದೊಂದು ಗ್ರಹದ ವಿಚಾರವನ್ನ ಯಾವ ಯಾವ ಗ್ರಹ ಮಾನವರಿಗೆ ಯಾವ ಭಾಗ್ಯವನ್ನು ಕೊಡುವ ನಮ್ಮ ವಿಚಾರವನ್ನು ತಿಳಿಸುತ್ತೇವೆ. ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸುವರಾಗಿ ಮಂತ್ರಿಗಳೇ, ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸುವರಾಗಿ ಈ ಗ್ರಹದ ವಿಚಾರವನ್ನು ಹೇಳ್ತೇನೆ, ಮನವಿಟ್ಟು ಲಾಲಿಸುವರಾಗಿ ಪ್ರಭು. ಸಪ್ತಾಶ್ವರ ತಮಾರೂಢೌ ಪ್ರಚಂಡಂ ಕಶ್ಯಪ ಶ್ವೇತ ಪದ್ಮಜರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ ರಾಜಗ್ರಹವು ಸೂರ್ಯ ರಾಜರಾಜನು ತೇಜ ರಾಜಗ್ರಹವು ಸೂರ್ಯ ರಾಜರಾಜನು ತೇಜ ಮೋಜಗಾದೊಳು ಖ್ಯಾತ ಸಾಗಾಜಾಯಿ ಮೋಜಗಾದೊಳು ಖ್ಯಾತ ಸಾಗಾಜಾಯಿ ರಾಜಗ್ರಹವು ಸೂರ್ಯ ರಾಜ ಪಂಡಿತೋತ್ತಮರೇ, ಹೇಳುವರಾಗಿ
ಪಂಡಿತೋತ್ತಮರೇ, ಮೊದಲನೇ ಗ್ರಹವಾಗಿರ್ತಕ್ಕಂಥ ಈ ಸೂರ್ಯ ಪ್ರಪಂಚದಲ್ಲಿರ್ತಕ್ಕಂಥ 84 ಕೋಟಿ ಜೀವರಾಶಿಗಳಿಗೆ ಆಧಾರಕರ್ತ, 84 ಲಕ್ಷ ಜೀವರಾಶಿಗಳಿಗೆ ಆಧಾರಕರ್ತನಾಗಿರ್ತಕ್ಕಂಥ ಈ ಸೂರ್ಯ ಗ್ರಹವನ್ನ ನಾವಾದರೂ ಬಹಳ ಭಯಭಕ್ತಿಯಿಂದ ಧೂಪ ದೀಪಗಳಿಂದ ಆರತಿ ಅಕ್ಷತೆಯಿಂದ ಭಕ್ತಿಯಿಂದ ಪೂಜಿಸಬೇಕಾದರೆ ಗೋಧಿ ಎಂಬ ಧಾನ್ಯವನ್ನಿಟ್ಟು ಬಿಳಿ ಎಕ್ಕದ ಪುಷ್ಪವನ್ನಿಟ್ಟು ಭಕ್ತಿಯಿಂದ ಪೂಜಿಸುವರಾಯ ಪ್ರಭು ಈ ಗ್ರಹವೇ ಬಹಳ ಶ್ರೇಷ್ಠ ಎಂಬುದಾಗಿ ಹೇಳಬಲ್ಲೆ. ಪಂಡಿತೋತ್ತಮರೇ, ಸೂರ್ಯಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಸೂರ್ಯದೇವನನ್ನು ಪೂಜಿಸುವರಾಗಿ, ಮಂತ್ರಿಗಳೇ ಪೂಜಾ ಸಾಮಗ್ರಿಗಳನ್ನು ಕೊಡುವರಾಗಿ. ಇಲ್ಲೇನು ಕೊಡಪ್ಪ, ಅಲ್ಲಲ್ಲಿ ಪಂಡಿತೋತ್ತಮರೇ ತೆಗೆದುಕೊಳ್ಳುವರಾಗಿ. ಸೂರ್ಯಗ್ರಹದ ಪಾದಾರವೇ ಋತಿ ಗೋವಿಂದ ಜಯಾಜೇನ ಮತ್ ಪಾರ್ವತಿ ಪತಿ ಹರಹರ ಮಗದೇ. ಪಂಡಿತೋತ್ತಮರೇ, ಮಹಾಪ್ರಭು ಎರಡನೇ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಎರಡನೇ ಗ್ರಹವಾಗಿರ್ತಕ್ಕಂಥ ಈ ಚಂದ್ರ ಈತನಾದರೂ ರಾತ್ರಿಯ ವೇಳೆಯಲ್ಲಿ ಬೆಳಕನ್ನು ಕೊಟ್ಟು ಗಿಡಮರ ಬಳ್ಳಿ ವೃಕ್ಷಗಳನ್ನು ರಕ್ಷಿಸಿ ಕಾಪಾಡುವಂತಹ ಒಂದು ಚಂದ್ರ. ಈ ಗ್ರಹವನ್ನ ನೀವಾದರೂ ಕೂಡ ಭಕ್ತಿಯಿಂದ ಪೂಜಿಸಬೇಕಾದ್ರೆ ಈತನಿಗೆ ಭತ್ತ ಅಥವಾ ಹಕ್ಕಿ ಎಂಬ ಧಾನ್ಯವನ್ನು ಇಟ್ಟು ಮುತ್ತುಗದ ಪತ್ರೆಯನ್ನಿಟ್ಟು ಭಕ್ತಿಯಿಂದ ಪೂಜಿಸುವರಾಗಿ ಪ್ರಭು ಈ ಗ್ರಹವೇ ಬಹಳ ಶ್ರೇಷ್ಠ ಎಂಬುದಾಗಿ ಹೇಳಬಲ್ಲೆ ಮಹಾರಾಜ. ಪಂಡಿತೋತ್ತಮರೇ, ಎರಡನೇ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಭಗವಂತನನ್ನು ಪೂಜಿಸುವರಾಗಿ, ಮಂತ್ರಿಗಳೇ ಪೂಜಾ ಸಾಮಗ್ರಿಗಳನ್ನು ಕೊಡುವರಾಗಿ, ತೆಗೆದುಕೊಳ್ಳುವರಾಗಿ. ಚಂದ್ರಗ್ರಹದ ಪಾದಾರವೇ ಗತಿ ಗೋವಿಂದ ಜಯಾಜೇನ ಮತ್ ಪಾರ್ವತಿ ಪತಿ ಹರಹರ ಮಹದೇ. ಪಂಡಿತೋತ್ತಮರೇ, ಮಹಾಪ್ರಭು ಮೂರನೇ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಕ್ರೂರ ಗ್ರಹವಿದು ಕೇಳು ಪ್ರಭುವೆ ಪರಕ್ರಾಂತಿ ಮಂಗಳನ. ಕ್ರೂರ ಗ್ರಹವಿದು ಕೇಳು ಪ್ರಭುವೆ ಪರಕ್ರಾಂತಿ ಮಂಗಳನ. ಯಾರೋ ಹರಿಯಾರೋ ಇವನ ಪರಕ್ರಮಗಳನ್ನ, ಯಾರೋ ಹರಿಯಾರೋ ಇವನ ಪರಕ್ರಮಗಳನ್ನ. ಆರೋಗ್ಯ ಭಾಗ್ಯ ಕೊಡುವ ಜಗವಿದು ಕೇಳು ಸೂರ್ಯಗೆ ಪರಕ್ರಾಂತಿ ಮಂಗಳನ. ಪಂಡಿತೋತ್ತಮರೇ, ಜಾತಿಲಿ ಸೋನಾರ ದೊರೆಯೇ ಪ್ರೀತಿಲಿ ಭಜಿಸುವರ. ಜಾತಿಲಿ ಸೋನಾರ ದೊರೆಯೇ ಪ್ರೀತಿಲಿ ಭಜಿಸುವರ. ನೀತಿಯೋ ಸಲಗೋವ ಪ್ರತ್ಯಕ್ಷರಾಯನು, ನೀತಿಯೋ ಸಲಗೋವ ಪ್ರತ್ಯಕ್ಷರಾಯ. ಆರೋಗ್ಯ ಭಾಗ್ಯವ ಕೊಟ್ಟು ಕಾಯುವರೆ ದೂರ ಜಗವಿದು ಕೇಳು ದೊರೆಯೇ ಪರಕ್ರಾಂತಿ ಮಂಗಳನ. ಪ್ರಭುವೇ ಪರಕ್ರಾಂತಿ ಮಂಗಳನ, ದೊರೆಯೇ ಪರಕ್ರಾಂತಿ ಮಂಗಳನ. ಪಂಡಿತೋತ್ತಮರೇ, ಮೂರನೇ ಗ್ರಹವಾಗಿರ್ತಕ್ಕಂಥ ಈ ಮಂಗಳ ಅಂಗಹಾರಕ ಕುಜ ಮಂಗಳ ಎಂಬುದಾಗಿ ಹೇಳುವರು. ಈತನು ಮಾನವನಿಗೆ ಏನಾದರೂ ಕ್ರೂರವಾಗಿದ್ದಾದರೆ ಕಜ್ಜಿ ಕುರ ಕುಷ್ಠ ರೋಗಗಳನ್ನು ಕೊಟ್ಟು ಕಾಡಿಸುವಂತಹ ಗ್ರಹ. ಈತನು ಒಲಿದಿದ್ದೇ ಆದರೆ ಮಾನವನಿಗೆ ಆರೋಗ್ಯವೆಂಬ ಭಾಗ್ಯವನ್ನು ಕೊಟ್ಟು ಕಾಪಾಡುವನು ಪ್ರಭು. ಈ ಗ್ರಹವನ್ನು ಪೂಜಿಸಬೇಕಾದರೆ ತೊಗರಿಕಾಳು ಧಾನ್ಯವಾಗಿಟ್ಟು ಕಗ್ಗಲಿಯ ಪತ್ರನಿಟ್ಟು ಭಕ್ತಿಯಿಂದ ಪೂಜಿಸುವರಾಗಿ ಮಹಾರಾಜ. ಪಂಡಿತೋತ್ತಮರೇ, ಮೂರನೇ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಗ್ರಹವನ್ನು ಪೂಜಿಸುವರಾಗಿ, ಮಂತ್ರಿಗಳೇ ಪೂಜಾ ಸಾಮಗ್ರಿಗಳನ್ನು ಕೊಡುವರಾಗಿ, ತೆಗೆದುಕೊಳ್ಳುವರಾಗಿ. ಪಂಡಿತೋತ್ತಮರೇ,
ಮಂಗಳ ಗ್ರಹದ ಪಾದಾರವೇ ಗತಿ ಗೋವಿಂದ ಜಯ ನಮತ್ ಪಾರ್ವತಿ ಪತಿ ಹರ ಹರ ಪಂಡಿತೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಮಹಾರಾಜ, 4ನೆಯ ಗ್ರಹವಾಗಿರ್ತಕ್ಕಂಥ ಬುಧ ತೋರೆ ಜಾತಿಲಿ ವಾಣಿ ಎಂಬವರ ಕುಲ ಅಂದರೆ ಕೋಮುಂಡಿಗ ಶೆಟ್ಟರ ಜಾತಿಗೆ ಒಲಿದಿರ್ತಕ್ಕಂಥ ಗ್ರಹ. ಈ ಗ್ರಹವಾದರೂ ಕೂಡ ಮಾನವನಿಗೆ ಒಲಿದಿದ್ದೇ ಆದರೆ ವಿದ್ಯೆ ಇಲ್ಲದಿದ್ದರೂ ಬುದ್ಧಿಯನ್ನು ಕೊಟ್ಟು ಕಾಪಾಡುವಂತಹ ಗ್ರಹ. ಈ ಗ್ರಹವನ್ನು ಪೂಜಿಸಬೇಕಾದರೆ ಹಸಿರು ಧಾನ್ಯ ಅಂದರೆ ಹೆಸರು ಕಾಳು ಧಾನ್ಯವಾಗಿಟ್ಟು ಉತ್ತರಾಣಿಯ ಪತ್ರೆನಿಟ್ಟು ಭಕ್ತಿಯಿಂದ ಪೂಜಿಸಿ ಪ್ರಭು. ಈ ಗ್ರಹವೇ ದೊಡ್ಡದೆಂಬುದಾಗಿ ಹೇಳಬಲ್ಲೆ ಮಹಾರಾಜ. ಪಂಡಿತೋತ್ತಮರೇ, ಬುಧ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಬುಧ ಗ್ರಹವನ್ನು ಪೂಜಿಸುವರಾಗಿ, ಮಂತ್ರಿಗಳೇ ಪೂಜಾ ಸಾಮಗ್ರಿಗಳನ್ನು ಕೊಡುವರಾಗಿ, ತೆಗೆದುಕೊಳ್ಳುವರಾಗಿ ಪಂಡಿತೋತ್ತಮರೇ. ಪಂಡಿತೋತ್ತಮರೇ, ಬುಧ ಗ್ರಹದ ವಿಚಾರವೇ ಗೋವಿಂದ ಜಯ ನಮತ್ ಪಾರ್ವತಿ ಪತಿ ಹರಹರ ಮಹಾದೇವ. ಪಂಡಿತೋತ್ತಮರೇ, ಮಹಾಪ್ರಭಾ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. 5ನೆಯ ಗ್ರಹವಾಗಿರ್ತಕ್ಕಂತಹ ಗುರು ಜ್ಞಾನಕ್ಕೆ ಪೂಜ್ಯನು, ಅನುಮಾನವನ್ನು ಅರಿಸುವನು, ಘನವುಳ್ಳ ಬ್ರಾಹ್ಮಣರ ಕುಲಕ್ಕೆ ಒಲಿದಿರ್ತಕ್ಕಂಥ ಗ್ರಹ ಈ ಗುರು. ಈ ಗುರುಗ್ರಹವನ್ನ ನಾವಾದ್ರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸಿದ್ದೆ ಆದರೆ ಭೋಗ ಭಾಗ್ಯ ಸಿರಿ ಸಂಪತ್ತು ಐಶ್ವರ್ಯವನ್ನು ಕೊಡುವನು. ಈತನಾದ್ರೂ ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥವನು. ಈ ಗುರುಗ್ರಹವನ್ನ 333 ಕೋಟಿ ದೇವಾನು ದೇವತೆಗಳು ಪೂಜಿಸಿ ಒಲಿಸಿಕೊಂಡಿದ್ದಾರೆ ಮಹಾರಾಜ. ಈ ಗ್ರಹವೇ ದೊಡ್ಡದೆಂಬುದಾಗಿ ಹೇಳಬಲ್ಲೆ. ಈ ಗ್ರಹವನ್ನು ಪೂಜಿಸಬೇಕಾದರೆ ಕಡಲೆ ಕಾಳು ಧಾನ್ಯ, ಅರಳಿಯ ಪತ್ರೆ ಇವುಗಳನ್ನಿಟ್ಟು ಭಕ್ತಿಯಿಂದ ಪ್ರಾರ್ಥಿಸುವರಾಗಿ ಮಹಾರಾಜ. ಪಂಡಿತೋತ್ತಮರೇ, ಗುರುಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಗುರುದೇವನನ್ನು ಪೂಜಿಸುವರಾಗಿ, ಮಂತ್ರಿಗಳೇ ಪೂಜಾ ಸಾಮಗ್ರಿಗಳನ್ನು ಕೊಡುವರಾಗಿ, ತೆಗೆದುಕೊಳ್ಳುವರಾಗಿ ಪಂಡಿತೋತ್ತಮರೇ. ಲಕ್ಷ್ಮೀರಮಣ ಗೋವಿಂದೋ ಗುರುವಿನ ಪಾದಾರವೇ ಗತಿ ಗೋವಿಂದೋ ಜಯ ನಮತ್ ಪಾರ್ವತಿ ಪತಿಯೇ ಹರ ಹರ ಮಹಾದೇವ. ಪಂಡಿತೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. 6ನೆಯ ಗ್ರಹವಾದ ಶುಕ್ರದೇವನ ವಿಚಾರವನ್ನು ತಿಳಿಸುವುದು. ಆಗಬಹುದು, ಚಿತ್ತವಿಟ್ಟು ಲಾಲಿಸಿ. ಆಗಬಹುದು ಪಂಡಿತೋತ್ತಮರೇ. ಶುಕ್ರನೆಂಬುವ ನವನೋ ಶುಕ್ರನೆಂಬುವ ನವನೋ ಗೆಳೆಯ ರಾಜ ಶುಕ್ರನೆಂಬುವ ನವನೋ ಅವನ ಪರಾಕ್ರಮಕ್ಕೆ ಮೋಚನ ತಲ್ಲಣಿಸಿ. ರಾಜೇಂದ್ರ, ಪಂಡಿತೋತ್ತಮರೇ, ಅವನ ಪರಾಕ್ರಮಕ್ಕೆ ಮೋಚನ ತಲ್ಲಣಿಸಿ ಮಾತ್ರ ಸಂಜೀವನೆ ಹಾತನಾಲೇನು. ರಾಜೇಂದ್ರ, ಪಂಡಿತೋತ್ತಮರೇ, ಮಾತ್ರ ಸಂಜೀವನೆ ಹಾತನಾಲೇನು. ಶುಕ್ರನೆಂಬುವ ನವನೋ ಗೆಳೆಯ ರಾಜ ಶುಕ್ರನೆಂಬುವ ನವನೋ ರಾಜ. ಶುಕ್ರದೇವನ ವಿಚಾರವನ್ನು ತಿಳಿಸಿದಾಯಿತು. ಅವರನ್ನು ಪೂಜೆ ಮಾಡಿ ಮಹಾರಾಜ. ಪಂಡಿತೋತ್ತಮರೇ, ಶುಕ್ರದೇವನ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಶುಕ್ರದೇವನನ್ನು ಪೂಜಿಸುವರಾಗಿ, ಮಂತ್ರಿಗಳೇ ಪೂಜಾ ಸಾಮಗ್ರಿಗಳನ್ನು ಕೊಡುವರಾಗಿ, ತೆಗೆದುಕೊಳ್ಳುವರಾಗಿ ಪಂಡಿತೋತ್ತಮರೇ. ಶ್ರೀರಮಣ ಗೋವಿಂದ. ಪಂಡಿತೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಒಂದು ಗ್ರಹದಿಂದ 2 ಗ್ರಹವಾಗಿ ಉದ್ಭವ ಆಗಿರ್ತಕ್ಕಂಥ ರಾಹುಕೇತು, ಆ ರಾಹುಕೇತುವಿನ ಮಹಿಮೆಯನ್ನು ಹೇಳ್ತೇನೆ ಪ್ರಭು. ಕ್ಷೀರ ಸಮುದ್ರವನ್ನು ಮತನ ಮಾಡಿದ ಕಾಲದಲ್ಲಿ ಸಿಂಹಿಕೆಯ ಮಗನಾಗಿರ್ತಕ್ಕಂಥ ರಾಹು ಎಂಬ ರಾಕ್ಷಸನ ಶಿರಚ್ಛೇದನವಾದ ಕಾರಣ ತಲೆಯಿಂದ ಸುರಿದಂತಹ ರಕ್ತ ಸರ್ಪದ ಬಾಲದಾಕಾರವಾಗಿ ಬೆಳೆದಿದೆ ಮಹಾರಾಜ. ಕುತ್ತಿಗೆಯಿಂದ ಚುಮ್ಮುತ್ತಿರತಕ್ಕಂಥ ರಕ್ತ ಸರ್ಪದ ಎಡೆಯಾಕಾರವಾಗಿ ಬೆಳೆದಿದೆ. ಒಂದು ಗ್ರಹದಿಂದ 2 ಗ್ರಹವಾಗಿರ್ತಕ್ಕಂಥ ಈ ರಾಹುಕೇತುಗಳು ಮಾನವರನ್ನ ಗಾಳಿ ಪೇಡೆ ಪಿಚಾಚ ರೂಪದಲ್ಲಿ ಮಾನವರನ್ನು ಕಾಡುವರು. ಬಾಲ್ಯದಲ್ಲಿರ್ತಕ್ಕಂಥ ಮಕ್ಕಳನ್ನ ಬಾಲಗ್ರಹದ ರೂಪದಲ್ಲಿ 11 ವರ್ಷದ ತನಕ ಕಾಡುವಂತಹ ಗ್ರಹಗಳು ಪ್ರಭು.
ಈ ಗ್ರಹಗಳಾದರೂ ಕೂಡ ಸೂರ್ಯ ಚಂದ್ರಾದಿಗಳನ್ನು ಕಾಡಿದ್ದಾರೆ. ರಾಹು ಎಂಬ ಗ್ರಹಕ್ಕಾದರೂ ಕೂಡ ಉದ್ದಿನ ಕಾಳು, ಗರಿಕೆಯ ಹುಲ್ಲು. ಕೇತು ಎಂಬ ಗ್ರಹಕ್ಕಾದರೂ ಕೂಡ ಉರುಳಿಯ ಕಾಳು, ದರ್ಬೆಯ ಪತ್ರೆ. ಇವುಗಳನ್ನಿಟ್ಟು ಭಕ್ತಿಯಿಂದ ಪ್ರಾರ್ಥಿಸುವರಾಗಿ ಈ ಗ್ರಹವೇ ದೊಡ್ಡವರೆಂಬುದಾಗಿ ಹೇಳಬಲ್ಲೆ ಮಹಾರಾಜ. ಪಂಡಿತೋತ್ತಮರೇ, ರಾಹುಕೇತುಗಳ ಗ್ರಹದ ವಿಚಾರಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ರಾಹುಕೇತುಗಳ ಗ್ರಹವನ್ನು ಪೂಜಿಸುವರಾಗಿ, ಮಂತ್ರಿಗಳೇ ಪೂಜಾ ಸಾಮಗ್ರಿಗಳನ್ನು ಕೊಡುವರಾಗಿ, ತೆಗೆದುಕೊಳ್ಳುವರಾಗಿ ಪಂಡಿತೋತ್ತಮರೇ. ರಾಹುಕೇತುವಿನ ಪಾದಾರವೇ ಗತಿ ಗೋವಿಂದೋ, ಭಕ್ತಾನು ಭಕ್ತರನ್ನು ಉದ್ಧರಿಸಿ ಕಾಪಾಡಪ್ಪ ಗೋವಿಂದೋ. ಜಯ ನಮತ್ ಪಾರ್ವತಿ ಪತಿಯೇ. ಪಂಡಿತೋತ್ತಮರೇ, ಮಹಾಪ್ರಭು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಮಹಾನುಭಾವನಾಗಿರ್ತಕ್ಕಂಥ ಶನಿದೇವರ ವಿಚಾರವನ್ನು ಕೇಳಲು ತಿಳಿಸಲೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಪಶುಪತ ಶಾಸ್ತ್ರಿಗಳಾದ ಕೂಡ ಬರ್ತಿರುವರು. ಅವರನ್ನು ಬರಮಾಡಿಕೊಂಡು ಆ ಶನಿದೇವರ ಮಹಿಮೆಯನ್ನು ತಿಳಿದುಕೊಳ್ಳುವರಾಗಿ ಮಹಾರಾಜ. ಆಗಬಹುದು ಪಂಡಿತೋತ್ತಮರೇ, ತಾವಿನ್ನೂ ಹೊರಡುವರಾಗಿ. ಮಂತ್ರಿಗಳೇ, ನಮ್ಮ ಅರಮನೆಯಲ್ಲಿರುವ ಪಶುಪತಿ ಶಾಸ್ತ್ರಿಗಳನ್ನು ಆ ಸ್ಥಾನಕ್ಕೆ ಕರೆತರುವನಾಗು. சார் கெட்டப் எப்படி இருக்கு சார்? ಪಂಡಿತೋತ್ತಮರಿಗೆ ನಮಸ್ಕರಿಸುವೆನು. சார் சார் உங்க கெட்டப் சூப்பரா இருக்கு சார். ಪಂಡಿತೋತ್ತಮರೇ, முன்னாடி சொல்லிருக்கேன். ನಾನು ಇಲ್ಲಿಯವರೆಗೂ 1 ರಿಂದ 8 ಗ್ರಹಗಳ ವಿಚಾರವನ್ನು ತಿಳಿದಂತಾಯಿತು. ಇನ್ನು ಮುಂದಿನ ವಿಚಾರವಾದ ಶನಿದೇವರ ವಿಚಾರವನ್ನು ನನ್ನೊಡನೆ ಸಾಂಗೋಪಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವನು ಪಂಡಿತೋತ್ತಮರೇ. ತಿಳಿಸುವನು ಮಹಾರಾಜ. ಪಂಡಿತೋತ್ತಮರೇ, ಕಪ್ಪು ರೂಪವ ಧರಿಸಿ ಇರುವ ಮಹಾರಾಜ. ಪಂಡಿತೋತ್ತಮರೇ, ಕಪ್ಪು ರೂಪವ ಧರಿಸಿ ಇರುವ ಒಪ್ಪದಿಂಕುಲದೊಳಗೆ ಗಾಳಿಗ ಮಹಾರಾಜ. ಪಂಡಿತೋತ್ತಮರೇ, ಒಪ್ಪದಿಂಕುಲದೊಳಗೆ ಗಾಳಿಗ ಕೋಪ ದೃಷ್ಟಿಯ ತಾನು ಒಲಿದರೆ ಬೇಡಿದಂತ ವರವ ಕೊಡುವ ವರ ಮಾತೊಂದಿರಲಿ ರಾಜನು ಕೇಳು ಚೆರಿಯ ಮಹಾರಾಜ. ಕಾಲ ಭೈರವ ಪೂಜೆ ಮಾಡಲು ಮಹಾರಾಜ. ಕಾಲ ಭೈರವ ಪೂಜೆ ಮಾಡಲು ಜಗರುವಾನು ರಾಜನೇ, ಜಗರುವಾನು ರಾಜನೇ. ವರ ಮಾತೊಂದಿರಲಿ ರಾಜನ ಕೇಳು ಚೆರಿಯ ಮಹಿಮೆಯ. ಪಂಡಿತೋತ್ತಮರೇ, ಶನಿದೇವರಾದರೂ ರೂಪಿನಲ್ಲಿ ಕಪ್ಪು ಬಣ್ಣದವರು, ಕುಲದಲ್ಲಿ ಜ್ಯೋತಿ ಗಾಣಿಗರವರಾಗಿ ಎತ್ತರದಲ್ಲಿ ಕುಜ್ಜಾಗಿರುವರು. ಅದು ಅಲ್ಲದೆ ಕೋಪದೃಷ್ಟಿಯಿಂದ ಶಾಂತರಾದರೆ ಬೇಡಿದಂಥ ವರವನ್ನು ಕೊಟ್ಟು ಕಾಪಾಡುವರು. ಅಲ್ಲದೆ ಶನಿದೇವರ ಗುರುಗಳಾದ ಕಾಲ ಭೈರವೇಶ್ವರನು ಸಹ ಹೆದರುವನು ಮಹಾರಾಜ. ಏನು ಪಂಡಿತೋತ್ತಮರೇ, ಶನಿದೇವರಾದರೂ ರೂಪಿನಲ್ಲಿ ಕಪ್ಪು ಬಣ್ಣದವರೇ, ಹೌದು ಮಹಾರಾಜ. ಎತ್ತರದಲ್ಲಿ ಕುಜ್ಜರಾಗಿರುವರೇ, ಹೌದು ಮಹಾರಾಜ. ಕುಲದೊಳಗೆ ಜ್ಯೋತಿಗಾಣಿಗರೇ, ಹೌದು ಮಹಾರಾಜ. ಅಲ್ಲದೆ ಆ ಕಾಲಭೈರವನು ಸಹ ಪೂಜಿಸುವನೇ, ಹೌದು ಮಹಾರಾಜ. ಪಂಡಿತೋತ್ತಮರೇ. ಮಹಾರಾಜ, ಹಾಗಾದರೆ ಆತನ ವಿಚಾರವನ್ನು ಮುಂದೆ ತಿಳಿಸುವರಾಗಿ. ಆಗಲಿ ಮಹಾರಾಜ. ಮಹಾರಾಜ, ಪಂಡಿತೋತ್ತಮರೇ, ಶನಿದೇವರು ಜನಿಸಿದ ಮುತಾಂತವನ್ನು ತಿಳಿಸುವೆನು, ಮನವಿಟ್ಟು ಲಾಲಿಸುವರಾಗಿ. ಆಗಬಹುದು. ಶನಿಯೋ ಜನ್ಮಿಸಿದಾಗ ಮಹಾರಾಜ. ಪಂಡಿತೋತ್ತಮರೇ, ಶನಿಯೋ ಜನ್ಮಿಸಿದಾಗ ಬಲು ಕಷ್ಟಪಟ್ಟ ರಾಜ. ರಾಜ
ಖಂಡಿತೋತ್ತಮರೇ. ಶನಿದೇವರು ಜನಿಸಿದ ವಿಚಾರವು ತಂದೆಯಾದ ಸೂರ್ಯ ದೇವನಿಗೆ ತಿಳಿದಾಗ ಸೂರ್ಯ ದೇವನಾದರೂ ಬಲು ಕಾತರದಿಂದ ತನ್ನ ಮಗನ ನೋಡಲು ಬಂದಾಗ ಏನು ಇಂಥ ಪ್ರಕಾಶಮಾನವಾದ ನನ್ನ ಮುದರದಲ್ಲಿ ಇಂತಹ ಕಪ್ಪು ರೂಪದ ಮಗನು ಜನಿಸಿರುವನು ಎಂಬುದಾಗಿ ಮನದಲ್ಲಿ ಎಂದುಕೊಂಡಾಗ ಅಂದಾಗ ರಾಜ ಪೂಜ್ಯರೇ ಮುಂದೆ ಹೇಳುವರ ತಾಯಿಯ ಎದೆಯಲ್ಲನ್ನು ಕುಡಿಯುತ್ತಿದ್ದ ಪುಟ್ಟ ಬಾಲಕ ಶನಿದೇವರ ಓರಿನೋಟವು ತಂದೆಯಾದ ಸೂರ್ಯ ದೇವನ ಮೇಲೆ ಬಿದ್ದಾಗ ಸೂರ್ಯ ದೇವನಿಗೆ ಅಂಗಾಂಗವೆಲ್ಲವೂ ಕುಷ್ಠರೋಗ ಪ್ರಾಪ್ತವಾಯಿತು ಮಹಾರಾಜ. ಖಂಡಿತೋತ್ತಮರೇ. ರಾಜ ಶನಿದೇವರು ಜನಿಸಿದ ವಿಚಾರವು ತಂದೆಯಾದ ಸೂರ್ಯದೇವನಿಗೆ ತಿಳಿದಾಗ ಹೌದು ಮಹಾರಾಜ. ತಾಯಿ ಅದಿಯಾಲನ್ನು ಕುಡಿಯುತ್ತಿದ್ದ ಪುಟ್ಟ ಬಾಲಕನ ಓರೆ ನೋಟವು ತಂದೆಯಾದ ಸೂರ್ಯದೇವನ ಮೇಲೆ ಬಿದ್ದಾಗ ಹೌದು ಮಹಾರಾಜ. ತಂದೆಗೆ ಕುಷ್ಠರೋಗವು ಪ್ರಾಪ್ತವಾಯಿತೆ. ಹೌದು ಮಹಾರಾಜ. ಫಲ ಫಲ ಅನಂತರವೇನಾಯಿತು? ಅದು ಅಲ್ಲದೆ ಅರುಣನ ಕೈಕಾಲುಗಳು ಸಹ ಎಡವಾಗಿ ಬತ್ತಿ ಹೋದವು ಮಹಾರಾಜ. ಏನು ಪಂಡಿತೋತ್ತಮರೇ ಮಹಾರಾಜ. ಅರುಣನ ಕೈಕಾಲವು ಸಹ ಹೇಳುವಾದವೇ. ಹೌದು ಮಹಾರಾಜ. ಅನಂತರವೇನಾಯಿತು? ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರಗಳು ಕಾಣದಂತಾಗಿ ಈ ಪ್ರಪಂಚವೆಲ್ಲವೂ ಕತ್ತಲಿಂದ ಕೂಡಿತು ಮಹಾರಾಜ. ಪಂಡಿತೋತ್ತಮರೇ ಆಗ ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರಗಳು ಕಾಣದಂತಾಗಿ ಈ ಪ್ರಪಂಚವೆಲ್ಲವೂ ಕತ್ತಲೆಯಿಂದ ಕೂಡಿತೆ. ಹೌದು ಮಹಾರಾಜ. ಪಂಡಿತೋತ್ತಮರೇ ಮಹಾರಾಜ. ಅನಂತರವೇನಾಯಿತು? ಆಗ ಈ ಲೋಕದ ಉದ್ಧಾರಕ್ಕಾಗಿ ತಾಯಿಯಾದ ಛಾಯಾದೇವಿಯು ತನ್ನ ಮಗನನ್ನು ಪ್ರಾರ್ಥಿಸಿಕೊಂಡಾಗ ತಾಯಿಯ ಮಾತಿಗೆ ಕಟ್ಟು ಬಿದ್ದ ಪುಟ್ಟ ಬಾಲಕ ಶನಿದೇವರ ಓರೆನೋಟವು ಹಿಂದಕ್ಕೆ ತೆಗೆದುಕೊಂಡಾಗ ಸೂರ್ಯ ದೇವನಿಗೆ ಕುಷ್ಠರೋಗವು ಮಾಯವಾಯಿತು. ಅರುಣನ ಕೈಕಾಲುಗಳು ಬಂದವು. ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರಗಳು ಬಂದು ಕತ್ತಲಿಂದ ಕೂಡಿದ ಈ ಪ್ರಪಂಚವೆಲ್ಲವೂ ಬೆಳಕಿಂದ ಕೂಡಿತು. ಆದ್ದರಿಂದ ಎಲ್ಲಾ ಗ್ರಹಗಳಿಗಿಂತ ಶ್ರೇಷ್ಠವಾದ ಗ್ರಹವೆಂದರೆ ಶನಿ ಗ್ರಹವೇ ಎಂಬುದಾಗಿ ಧಾರಾಳವಾಗಿ ಪಂಡಿತೋತ್ತಮರೇ ಜನಕರನ್ನು ಬಿಡಿದು ಕಾದಿದ್ದ ಸುರುಳ ಬಾಟೆಯಾದರ ಎಳಗೀಗ. ಪಂಡಿತೋತ್ತಮರೇ ಜನನಿ ಜನಕರನ್ನು ಬಿಡಿದು ಕಾಡಿದ ಸುರುಳ ಬಾಟೆಯಾದರ ಎಳಗಿ ಧರಣಿ ಸುರರೆ ಧರೆಯೊಳಗವನು. ಪಂಡಿತ ಧರಣಿ ಸುರರೆ ಧರೆಯೊಳಗವನು ಪಡೆದ ನಿಂತ ಮಗನ ರವಿಯು ಪಡೆದ ನಿಂತ ಮಗನ ರವಿಯು ಪಡೆದ ನಿಂತ ಮಗನ. ಪಂಡಿತೋತ್ತಮ ಹರಿಯ ನಾಮವ ಮನದಿ ಜಪಿಸುತ್ತ ಪಂಡಿತೋತ್ತಮ ಹರಿಯ ನಾಮವ ಮನದಿ ಜಪಿಸುತ್ತ ನಿರುತ ಬಾಳುವ ದರೆಯೊಳಗೀಗ ಧರಣಿ ಸುರರೆ ಧರೆಯೊಳಗವನ. ಪಂಡಿತೋತ್ತಮ ಧರಣಿ ಸುರರೆ ಧರೆಯೊಳಗವನು ಪಡೆದ ನಿಂತ ಮಗನ ರವಿಯು ಪಡೆದ ನಿಂತ ಮಗನ ರವಿಯು ಪಡೆದ ನಿಂತ ಮಗನ. ಪಂಡಿತೋತ್ತಮ ತಂದೆಗೆ ಕುಷ್ಠರೋಗವನ್ನು ಕೊಟ್ಟಂತ ಆ ನಿನ್ನ ಕೆಟ್ಟ ಶನಿಯು ಭಗವಂತನೇ ಪೂಜ್ಯನೇ ಪಂಡಿತೋತ್ತಮ ಆತನ ವಿಚಾರವನ್ನು ಈ ನನ್ನ ಸಭಾಸ್ಥಾನದಲ್ಲಿ ಎತ್ತಿದ್ದಾದರೆ ಮಹಾರಾಜ ಅವನನ್ನು ಬೇಡ ಮಹಾರಾಜ. ಮೂಲಕ್ಕೇರಿಸುವೆನು ಎಚ್ಚರ ಮಹಾರಾಜ. ಪಂಡಿತೋತ್ತಮ ಪಂಡಿತೋತ್ತಮ ಜರಿಯಬೇಡ ಶನಿ ದೇವರ ಜರಿದು ಹಾನಿಗೊಳ್ಳಬೇಡ ಸೂರ್ಯ ಪುತ್ರನ. ಮಹಾರಾಜ ಪಂಡಿತೋತ್ತಮ ಜರಿದು ಹಾನಿಗೊಳ್ಳಬೇಡ ಸೂರ್ಯ ಪುತ್ರನ ದೇವರ ಸಾಕು ಬಾಯಿ ಮುಚ್ಚು. ಶನಿ ದೇವರ. ಮಹಾರಾಜ ಹೆಚ್ಚು ಮಾತನಾಡಬೇಡ ಬ್ರಾಹ್ಮಣ ಲೋ ಬ್ರಾಹ್ಮಣ ಹೆಚ್ಚು ಮಾತನಾಡಬೇಡ ಹುಚ್ಚ ಬ್ರಾಹ್ಮಣ. ಆ ಕೆಟ್ಟ ನೀನು ಎಷ್ಟು ಮಗಳುವೆ ಲೋ ಪಂಡಿತೋತ್ತಮ. ಆ ಕೆಟ್ಟ ಶನಿಯ ನೀ ಎಷ್ಟು ಮಗಳುವೆ. ಸಾಕು ಸಾಕು ನಿನ್ನ ನುಡಿಯ ನಾನು ಬಂದೆನು ಇನ್ನು ನಾನು ಬಂದೆನು ನಾನು ಬಂದೆನು. ಮಹಾರಾಜ
ಸಾಕು ಸಾಕು ನಿನ್ನ ನುಡಿಯ ನಾನು ಬಲ್ಲೆನು. ಆ ಕೆಟ್ಟ ಶನಿಯನಿ ಎಷ್ಟು ಹೊಗಳುವೆ ಲೋ ಪಂಡಿತೋತ್ತಮ. ಆ ಕೆಟ್ಟ ಶನಿಯನಿ ಎಷ್ಟು ಹೊಗಳುವೆ. ಸಾಕು ಸಾಕು ನಿನ್ನ ನುಡಿಯ ನಾನು ಬಲ್ಲೆನು. ನಾನು ಬಲ್ಲೆನು, ನಾನು ಬಲ್ಲೆನು. ಎಲ್ಲೋ ಪಂಡಿತೋತ್ತಮರೇ, ಕೇಡು ಬರುವ ಕಾಲಕ್ಕೆ ಕೂಡುವುದೇಕೆ ದುರ್ಬುದ್ಧಿ ಎಂಬಂತೆ ಪಂಡಿತೋತ್ತಮ ಸತ್ಯವಂತ ರಾಜನಾಗಿ ರೀತಿ ಕಡುಬುದ್ಧಿ ಬೇಡ. ನನ್ನ ಮಾತನ್ನು ಕೇಳು. ಭಯ ಭಕ್ತಿ ವಿನಯದಿಂದ ದೀಪ ಧೂಪ ನೈವೇದ್ಯಗಳಿಂದ ಭಗವಂತನಾದ ಶನಿದೇವರನ್ನು ಪೂಜಿಸುವರಾಗಿ. ಯಾರು ಪೂಜಿಸಬೇಕು? ನೀವೇ ಪೂಜೆ ಮಾಡಬೇಕು. ಯಾರನ್ನು ಪೂಜಿಸಬೇಕು? ಶನಿದೇವರನ್ನು ಪೂಜೆ ಮಾಡಬೇಕು. ಪಂಡಿತೋತ್ತಮ ರಾಜ ಪಂಡಿತರೇ ಜನಮರಕ್ಕೆ ಖಂಡಿತ ಸಲ್ಲದು. ನನ್ನಾಡಿದಿರಿ ಪಂಡಿತೋತ್ತಮ ಹುಟ್ಟಿದಾಗಲೇ ನನ್ನ ಪಿತನಿಗೆ ಕುಷ್ಠರೋಗವ ಕೊಟ್ಟ ಯೋ ಪಂಡಿತೋತ್ತಮ. ಹುಟ್ಟಿದಾಗಲೇ ತನ್ನ ಪಿತನಿಗೆ ಕುಷ್ಠರೋಗವ ಕೊಟ್ಟ ಶನಿ ದೇವನ ಛಾಯಾ ಪುತ್ರನ ಯೋ ಪಂಡಿತೋತ್ತಮ. ಶನಿ ದೇವನ ಛಾಯಾ ಪುತ್ರನ ಪಂಡಿತರ ಯಜಮಾನಕ್ಕೆ ಖಂಡಿತ ಸಲ್ಲದು. ಪೂಜೆಯನ್ನು ಮಾಡಬೇಕಾದರೆ ಬೇಡ ಮಹಾರಾಜ. ಮಹಾರಾಜ ಈ ನನ್ನ ಸಭಾಸ್ಥಾನದಲ್ಲಿ ಎದುರಿಗೆ ಬಂದು ನಿಲ್ಲಿಸು. ಪಂಡಿತೋತ್ತಮ ಬೇಡ ಮಹಾರಾಜ. ಆಗ ನಿನ್ನ ಸದಿಗೆ ಪೂಜೆ ಮಾಡುವ. ಮಹಾರಾಜ ಇಲ್ಲದಿದ್ದರೆ ನಿನ್ನನ್ನು ಮೂಲಕ್ಕೇರಿಸುವೆನು. ಎಚ್ಚರ. ಕಲಿಂಗ ನಗರಕ್ಕೆ ಅರಸು ಭಕ್ತ ಶಿರೋಮಣಿ ಎಂಬ ಬಿರುದನ್ನು ಪಡೆದಿರುವ ನೀವು ಈ ರೀತಿ ಕಡುಬುದ್ದಿ ಬೇಡ. ನನ್ನ ಮಾತನ್ನು ಕೇಳಿ. ಭಯ ಭಕ್ತಿ ವಿನಯದಿಂದ ದೀಪ ಧೂಪ ನೈವೇದ್ಯಗಳಿಂದ ಭಗವಂತನಾದ ಶನಿದೇವರನ್ನು ಪೂಜಿಸುವರಾಗಿ. ಪಂಡಿತೋತ್ತಮರೇ, ಮಹಾರಾಜ ಯಾರು ಪೂಜಿಸಬೇಕು? ನೀವೇ ಪೂಜೆ ಮಾಡಬೇಕು. ಯಾರನ್ನು ಪೂಜಿಸಬೇಕು? ಶನಿದೇವರನ್ನು ಪೂಜೆ ಮಾಡಬೇಕು. ಪಂಡಿತೋತ್ತಮರೇ, ಮಹಾರಾಜ ಕಳಿಂಗ ನಗರಕ್ಕೆ ಅರಸು ಭಕ್ತ ಶಿರೋಮಣಿ ಎಂಬ ಬಿರುದನ್ನು ಪಡೆದಿರುವ ನಾನು ಬೇಡ ಮಹಾರಾಜ. ಆ ನಿನ್ನ ಶನಿಗೆ ಪೂಜೆಯನ್ನು ಮಾಡಬೇಕೆ? ಮಹಾರಾಜ ಪರಮಾತ್ಮ ಅದೆಂದಿಗೂ ಸಾಧ್ಯವಿಲ್ಲ. ಬೇಡ ಮಹಾರಾಜ. ನನ್ನ ಮಾತನ್ನು ಕೇಳು. ಆಗೊಂದು ವೇಳೆ ಆ ನಿನ್ನ ಶನಿಗೆ ಪೂಜೆಯನ್ನು ಮಾಡಬೇಕಾದರೆ ಮಾತನ್ನು ಕೇಳು. ಆ ಶನಿಯನ್ನು ನನ್ನ ಎದುರಿಗೆ ಬಂದು ನಿಲ್ಲಿಸು. ಪರಮಾತ್ಮ ಆಗ ಆ ನಿನ್ನ ಶನಿಗೆ ಪೂಜೆಯನ್ನು ಮಾಡಬೇಕು. ಬೇಡ ಪಂಡಿತೋತ್ತಮ. ಮಹಾರಾಜ. ಇಲ್ಲದಿದ್ದರೆ ನಿನ್ನನ್ನು ಸೂಲಕ್ಕೇರಿಸುವೆನು. ಎಚ್ಚರ. ಕರೆಸು ಆ ನಿನ್ನ ಶನಿಯನ್ನು. ಕರೆಸು. ನೀಲಕಂಠಪಾಲ ನೇತ್ರ ಕಲಿಪುರುಷ ಕಾಟವಾಹನ ಕ್ಷಣಾರ್ಧದಲ್ಲಿ ಬಂದು ಭಕ್ತನ ಮರೆಯಾಲಿದೈ. ಪರಮಾತ್ಮ ಬಾರಯ್ಯ ಶನಿ ರಾಜ ಬಾರಯ್ಯ ಪಂಡಿತೋತ್ತಮ. ಕರೆಸು. ಕರೆಸು ನಿನ್ನ ಶನಿಯನ್ನು.
ಬಳಗವು ನೀನೇ ಜಗದೇಗ ಪರಮಾತ್ಮ ಪಂಡಿತೋತ್ತಮ, ಕರೆಸು ಕರೆಸು ನಿನ್ನ ಶನಿಯನ್ನು. ಪರಮಾತ್ಮ, ಈ ಮೂಢ ರಾಜರಾದ್ರಿಗೆ ಎಷ್ಟು ಹೇಳಿದ್ರೆ ಕೇಳ್ತಿಲ್ಲ. ಬೇಗನೆ ಬಂದು ನೀನು ದರ್ಶನ ಭಾಗ್ಯವನ್ನು ಕೊಡುವರಾಗಿ. ಜೈ ರಮಣ ಗೋವಿಂದ. ಸತ್ಯ ಸಂಕಲ್ಪ ಶನಿರಾಜನ ಪಾದಾರವಿಂದವಾಗಲಪ್ಪ ಗೋವಿಂದ. ನವಗ್ರಹಗಳ ಪಾದಾರವಿಂದವಾಗಲಪ್ಪ ಗೋವಿಂದ. ಪಂಡಿತೋತ್ತಮ, ಕಾಕಾರೂಢನ ಪಾದಾರವಿಂದವಾಗಲಪ್ಪ ಗೋವಿಂದ. ಜಯ ನಮದ್ ಪಾರ್ವತಿ ಪದಯೇ. ಪರಮಾತ್ಮ, ಬೇಗನೆ ಬಂದು ದರ್ಶನ ಭಾಗ್ಯ ಆಡಿದ ಮಾತುಗಳಿಗೆ ನೀವುಗಳೇ ಸಾಕ್ಷಿ. ಗಗನ ಮಾರ್ಗದಲ್ಲಿ ಸಂಚರಿಸುವ ಸಮಯದಲ್ಲಿ ನಿನ್ನ ಅರಮನೆಯ ಪಂಡಿತೋತ್ತಮರು ನನ್ನ ಪೂಜಾ ವಿಧಾನವನ್ನು ಅದೆಷ್ಟು ವಿಧವಾಗಿ ಹೇಳಿದರೂ ಸಹ ಅವರ ಮಾತನ್ನು ಲೆಕ್ಕಿಸದೆ ನನ್ನನ್ನು ಮನಸ್ಸಿಗೆ ಬಂದಂತೆ ಜರಿಯುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಉಂಟಾಯಿತೇನು ಮದ ಅಂದ. ಆಗಲಿ ಮದ ಅಂದ ಆತುರದಿಂದ ಕರೆಯುತ್ತಿರುವವರ ಮನೆಯ ಬಾಗಿಲಿಗೆ ಬಾರದೆ ಇರುವುದೇನು ಈ ಶನಿರಾಜ. ಈಗಲೇ ಕೊಡುವುದು ನನ್ನ ಸಂದರ್ಶನವನ್ನ. ಹಾಡ 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 ಬಡಬಡ ಎಂದೆಯ ಕರೆದವನಾರೋ ಜಡಮದಿರುವಂತೆ ಇರುವೆ. ಬಡಬಡ ಎಂದೆಯ ಕರೆದವನಾರೋ ಜಡಮದಿರುವಂತೆ ಇರುವೆ. ಜಡಮದಿರುವುದಲೆ ಇರುವೆ. ಜಡಮದಿರುವುದಲೆ ಇರುವೆ. ಕನ್ಯರಾಜಿಗೆ ಕನ್ಯರಾಜಿಗೆ ಮುಲ್ಲಪವೇ ಮುಲ್ಲಪವೇ ಬಡಬಡ ಎಂದೆಯ ಜರಿದವನಾರೋ ಗಣಮತಿ ಗಣಮತಿ ಉಳ್ಳದೆ ಗಣಮತಿ ಎಲ್ಲೆಲ್ಲವೋ ಗೋಂಗೋರಿಯಾದ ಸತ್ಯವ್ರತ ರಾಜ್ಯವದ ಧನವದ ನಾನೆಂಬ ಅಭಾವದಿಂದ ಎತ್ತರವಾದ ಸಿಂಹಾಸನದ ಮೇಲೆ ಕುಳಿತು ಏಕೆ ಹಾಕಿರುತ್ತಾ ನನ್ನನ್ನು ಮನಸ್ಸಿಗೆ ಬಂದಂತೆ ಜರಿಯುವಷ್ಟು ಶಕ್ತಿ ಸಾಮರ್ಥ್ಯ ಆಗಲಿ ಅಂದ ನಿನ್ನೆದುರಲ್ಲಿಯೇ ನಿಂತಿರುವೆನು. ಎಷ್ಟು ಭಗವನ ಅಂದ. ಪರಮಾತ್ಮ, ಶನಿರಾಜ,
ಅರಿಯದೆ ನುಡಿದು ಕೆಟ್ಟನು ದೇವಾ ಆ ಪರಮಾತ್ಮ ಅರಿಯದೆ ನುಡಿದು ಕೆಟ್ಟನು ದೇವಾ ದೇವಾ ಅಪರಾಧವ ಕಾಕವಾಹನ ತಂದೆ ಹಾ ಪರಮಾತ್ಮ ಶರೀರ ಕರಳನು ಮಾಡಿದ ಅಪರಾಧವ ಕರಳನು ಮಾಡಿದ ಪರಾಧವ ದೇವಾ ಮುನಿಸನ್ನ ಪರಾಧವ ಕಾಕವಾಹನ ತಂದೆ ಪರಮಾತ್ಮ ಅರಿಯದೆ ಮಾಡಿದ
ತಮ್ಮನ್ನು ನಿಂದಿಸಿ ಜರಿದನು ಪರಮಾತ್ಮ, ತಮ್ಮನ್ನು ನಿಂದಿಸಿ ಜರಿದನು. ಇದೊಂದು ಸಾರಿ ಈ ಸರ್ವನ ಈ ಬಾಲಕನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಪರಮಾತ್ಮ, ಬೇಡಿಕೊಳ್ಳುವನು ಕೇಳಿದ ಮಾತ್ರಕ್ಕೆ 330 ಕೋಟಿ ದೇವತೆಗಳು ಕಡಗಡಲೆ ನಡುಗುವರು. 660 ಕೋಟಿ ರಾಕ್ಷಸರು ಎದರಿ ದಿಕ್ಕು ದಿಕ್ಕಿಗೆ ಓಡಿ ಸೃಷ್ಟಿ ಕಷ್ಟವಾದ ಬ್ರಹ್ಮದೇವನಾಗಲಿ, ವೈಕುಂಠವಾಸಿಯಾದ ಶ್ರೀಮನ್ ನಾರಾಯಣನಾಗಲಿ, ಕೈಲಾಸವಾಸಿಯಾದ ಪರಮೇಶ್ವರನಾಗಲಿ ನನ್ನನ್ನು ಕಂಡರೆ ಈಗಿರುವಲ್ಲಿ ಕೇವಲ ನರಮಾನವನಾದ ನೀನು ನನಗೆ ಸರಿಸಾಟಿಯೇವರ ಅಂದ. ಈಗೇನು ಕಂಡೆಯೋ ಈ ಶನಿದೇವರ ಮಹಿಮೆಯನ್ನು ಒಂದೇ ಕಾಣುವುದು ಮಾತ್ರವಾದ ಹಬ್ಬ. ಶಾಂತನಾಗು ಪರಮಾತ್ಮ, ಶಾಂತನಾಗು ಪರಮಾತ್ಮ. ಕರುಣಾ ಮೂರ್ತಿಯೇ ಓರೋದಯೇ ಕಾಲ ಸಹೋದರ ದಿನಕರ ಕುವರ ಜನಿ ಮಹಾರಾಜನೇ ಕರುಣಾ ಮೂರ್ತಿಯೇ. ಹಾ ಪರಮಾತ್ಮ ಜನಿ ರಾಜ ಶಾಂತನಾಗು.
ಹಾ ಪರಮಾತ್ಮ, ತಮ್ಮ ಘನವಾದ ಮಹಿಮೆಯನ್ನು ತಮ್ಮ ಅರಮನೆಯ ಪಂಡಿತೋತ್ತಮರು ಎಷ್ಟು ವಿಧವಾಗಿ ಹೇಳಿದರು ಸಹ ತಾನು ಅವರ ಮಾತನ್ನು ಲೆಕ್ಕಿಸದೆ ವಿಪ್ರರ ಸಭೆಯಲ್ಲಿ ಕುಳಿತು ಕರ ಚಪ್ಪಾಳೆಯನ್ನು ನುಡಿದು ತಮ್ಮನ್ನು ನಿಂದಿಸಿ ಆಡಿಸಿ ಜರಿದು ಎಂತಹ ಕಷ್ಟಕ್ಕೆ ಗುರಿಯಾದೆನು ಪರಮಾತ್ಮ, ಎಂತಕ್ಕೆ ಕಷ್ಟಕ್ಕೆ ಗುರಿಯಾದೆನು. ಆದ್ದರಿಂದ ಇದೊಂದು ಸಾರಿ ಈ ಬಾಲಕನ ಸರ್ವ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ, ಬೇಡಿಕೊಳ್ಳುವೆನು. ಮನ್ನಿಸುವೆನು ಅಂದ, ಮನ್ನಿಸುವೆನು ಪರಮಾತ್ಮ. ಜರಿದೆಯನ್ನ ಕಳನೆ ಅರಮನೆ, ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ, ಜರಿದೆಯನ್ನ ಕಳನೆ, ಜರಿದೆಯನ್ನ ಕಳನೆ. ಜರಿದೆಯನ್ನ ಕಳನೆ ಅರಮನೆ, ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ, ಜರಿದೆಯನ್ನ ಕಳನೆ, ಜರಿದೆಯನ್ನ ಕಳನೆ. ಎಲ್ಲ ಜರಿದೆಯ ಪುಣ್ಯ ಮಾನವ ಮುಂದೆ ನೋಡಲ ಮಾನ ಬಂದವ ಎಲ್ಲ ಜರಿದೆಯ ಪುಣ್ಯ ಮಾನವ ಮುಂದೆ ನೋಡಲ ಮಾನ ಬಂದವ. ಜರಿದೆಯನ್ನ ಕಳನೆ ಅರಮನೆ, ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ, ಜರಿದೆಯನ್ನ ಕಳನೆ, ಜರಿದೆಯನ್ನ ಕಳನೆ, ನೀಲಕಂಠನ ಪಾದ ಕಮಲವ ಮೊರೆಯ ಒಕ್ಕಲು ನೀಲಕಂಠನ ಪಾದ ಕಮಲವ ಮೊರೆಯ ಒಕ್ಕಲು ಬಿಡುವುದೆಲ್ಲವು. ಜರಿದೆಯನ್ನ ಕಳನೆ ಅರಮನೆ, ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ, ಜರಿದೆಯನ್ನ ಕಳನೆ, ಜರಿದೆಯನ್ನ ಕಳನೆ. ನನಗೆ ಜನ್ಮ ಕೊಟ್ಟಂತಹ ತಂದೆಗೆ ಬಿಟ್ಟವನಲ್ಲ, ವಿದ್ಯೆ ಕಲಿಸಿದಂತಹ ಗುರುವನ್ನು ಸಹ ಬಿಟ್ಟವನಲ್ಲ. ಹೀಗಿರುವಲ್ಲಿ ಮಲಗಿರುವ ಕಾಳಿಂಗ ಸರ್ಪವನ್ನು ತುಳಿದು ಎಚ್ಚರಗೊಳಿಸಿವೆ. ನೀನು ಹರಿಹರಾದಿಗಳ ಮೊರೆ ಹೊಕ್ಕರು ನಿನ್ನನ್ನು ಕಾಡದೆ ಬಿಡುವುದಿಲ್ಲ. ಬೇಡ ಪರಮಾತ್ಮ, ಶಾಂತನಾಗು ಪರಮಾತ್ಮ, ಶಾಂತನಾಗು. ಕಂದನಾದ ಪ್ರೇಮ ತಾರವ ಹಿಡಿದು ಕಾಯು ದೀನ
ಪಾರ್ವತಿ ಪರಮೇಶ್ವರರು ಜ್ಞಾಪಿಸುವರು. ಮುಕ್ಕೋಟಿ ದೇವಾನು ದೇವತೆಗಳು ಗಡಗಡನೆ ನಡುಗಿ ಬೆಡಗಿ ಬೆಂಟಾಗಿ ಹೋಗುವರು. ಅಲ್ಲದೆ ಆ ಕಾಲಭೈರವನು ಸಹ ಪೂಜಿಸುವನು. ಹೀಗಿರುವಾಗ ಈ ಉಲುಮಾನವಾನಾದ ನಾನು ನಿಮಗೆ ಸರಿಸಾಟಿಯಾಗಬಲ್ಲನೆ ಪರಮಾತ್ಮ. ಈ ಉಲುಮಾನವನಾದ ನಾನು ನಿಮಗೆ ಸರಿಸಾಟಿಯಾಗಬಲ್ಲನೆ ಪರಮಾತ್ಮ. ಬೇಡ ಪರಮಾತ್ಮ, ಶಾಂತನಾಗು ಶಾಂತನಾಗು. ಪರಮಾತ್ಮ ಎಷ್ಟು ನೋಡಲು ಎಷ್ಟು ನೋಡಲು ದೇಶದಲ್ಲಿ ಹೊಗಳಿದೆಯೋ ದೇಶದಲ್ಲಿ ಹೊಗಳಿದೆಯೋ ಅಡಿಯೋ ಲೆಟ್ಟೆ ಕುಡಿ ಕುಡಿ ಕೊಟ್ಟೆ ಪರಮಾತ್ಮ ಅಡಿಯೋ ಲೆಟ್ಟೆ ಕುಡಿ ಕುಡಿ ಕೊಟ್ಟೆ ಒಳ್ಳ ಒಳ್ಳ ಚೆಂಡಾಡುವೆನೋ ಒಳ್ಳ ಒಳ್ಳ ಚೆಂಡಾಡುವೆನೋ ಒಳ್ಳ ಒಳ್ಳ ಚೆಂಡಾಡುವೆನೋ ದುರಂತೋರಿ ಕದಮ ದುರಭಿಮಾನಿಯೇ ಜರಿದೆ ಎಂದನು ದುರಂತೋರಿ ಕದಮ ದುರಂತೋರಿ ಕದಮ ದುರಂತೋರಿ ಕದಮ ಸತ್ಯವ್ರತ ಒಂದು ವೃಕ್ಷದಲ್ಲಿ 16 ಫಲಗಳಿರುವವು. ಆ ಫಲಗಳಲ್ಲಿ ಒಂದು ಫಲವು ವಿಷವಾದರೆ ಆ ವೃಕ್ಷವನ್ನು ಛೇದಿಸಿದರಲ್ಲವೇನೋ ಅದರ ಹೆಸರಡಗುವುದು. ಅದರಂತೆ ನೀನು ನನ್ನನ್ನು ಪೂಜಿಸದೆ ನಿಂದಿಸಿದ ಮೇಲೆ ನಿನ್ನನ್ನು ಕಾಡೇ ಬಿಡುವುದಿಲ್ಲ ನೋಡುತ್ತಿರುವದ ಅಂದ. ಪರಮಾತ್ಮ ಶಾಂತನಾಗು, ಪರಮಾತ್ಮ ಶಾಂತನಾಗು. ಮನ್ನಿಸೈ ಮಹಾನು ದೇವಾ ಜನಿದೆ ದೇವಾ ಪರಮಾತ್ಮ ಎನ್ನ ತಾಪ ಮುನ್ನಿಸಯ್ಯ ಪರಮಾತ್ಮ ಎನ್ನ ತಾಪ ಮುನ್ನಿಸಯ್ಯ ನಿನ್ನ ಕಾಡಿ ಇನ್ನ ಬಿಟ್ಟರೆ ಗತಿಯಾಡನಗೆ ಪರಮಾತ್ಮ ನಿನ್ನ ಬಿಟ್ಟರೆ ಗತಿಯಾಡನಗೆ ಕರುಣೆಯಿಂದ ಕಾಯೋಬೇವಾ ಮನ್ನಿಸೈ ಮಹಾನು ಸನ್ನುತ ಗುಣಾಕರ ದೇವಾ ಶನಿದೆ ದೇವಾ ಕೆಂಡ ಕೋಪ ಮಾಡಬೇಡ ಪರಮಾತ್ಮ ಕೆಂಡ ಕೋಪ ಮಾಡಬೇಡ ಮಾಡಬೇಡ ಒಯ್ಯದೇವಾ ಕಾಡಬೇಡ ಒಯ್ಯದೇವಾ ಮನ್ನಿಸೈ ಮಹಾನು ದೇವಾ ಜನಿದೆ ದೇವಾ ಪರಮಾತ್ಮ ಪರಮಾತ್ಮ ಒಂದು ವೃಕ್ಷದಲ್ಲಿ 16 ಫಲಗಳಿರುವುದು. ಆ ಒಂದು ಫಲಕ್ಕೆ ಆ ಒಂದು ವೃಕ್ಷವು ವಿಷವಾದರೆ
ಆ ವೃಕ್ಷವನ್ನು ಛೇದಿಸಬಹುದೇ ಪರಮಾತ್ಮ? ಆ ವೃಕ್ಷವನ್ನೇ ಛೇದಿಸಬಹುದೇ? ಅದರಂತೆ ಅರಿಯದೆ ಮಾಡಿದ ಈ ಬಾಲಕನ ಸರ್ವಾಂಗ ಅಪರಾಧವನ್ನು ಮನ್ನಿಸಿ ಕಾಪಾಡು ಪರಮಾತ್ಮ, ಕಾಪಾಡು. ಕಾಪಾಡುವವರ ಅಂದ ಕಾಪಾಡುವೆನು. ಸಭೆಯಲ್ಲಿ ಮಾಡಿದ ಬಂಧಕ್ಕೆ ನಾನು ಬಂಧಿಸಲಾರೆನು ಕ್ಷಣದೊಳಗೆ, ಬಂಧಿಸಲಾರೆನು ಕ್ಷಣದೊಳಗೆ. ಪರಮಾತ್ಮ ದುರ್ನವಿಂದಯ ವರದಿ ಕೈಸಕ್ಕೆ, ದುರ್ನವಿಂದಯ ವರದಿ ಕೈಸಕ್ಕೆ, ತೆರಳಿಸಿದ ಪಾದಕ್ಕೆ, ತೆರಳಿಸಿದ ಪಾದಕ್ಕೆ. ಕಾಡೋಡು ಹಳಸೆ ಕಷ್ಟವ ಪಡಿಸಿ, ಕಾಡೋಡು ಹಳಸೆ ಕಷ್ಟವ ಪಡಿಸಿ, ಓಡು ಪಡಿಸಿದ ಸ್ಥಳದೊಳಗೆ, ಓಡು ಪಡಿಸುವುದು ಮನದೊಳಗೆ, ಓಡು ಪಡಿಸುವುದು ಮನದೊಳಗೆ, ಮನದೊಳಗೆ, ಮನದೊಳಗೆ. ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನ ಸೇವಿತನಾದ ನಿನಗೆ ಬೇಡ ಪರಮಾತ್ಮ. ಅರಣ್ಯ ವಾಸವನ್ನೇ ಮಾಡಿಸಿ ತುತ್ತು ಅನ್ನಕ್ಕೆ ಗತಿ ಇಲ್ಲದಂತೆ ಮಾಡಿ ಅನ್ಯರ ಮನೆಯ ಅನ್ನಕ್ಕೆ ಕೈ ಚಾಚುವಂತೆ ಮಾಡದೆ ಇದ್ದರೆ ನಾನು ಸೂರ್ಯ ಸುಧನೆ ಎಲ್ಲ ಮಾಡುತ್ತೇನೆ. ಪರಮಾತ್ಮ, ಸೂರ್ಯಕುಮಾರ ಚಂದ್ರದೇವ, ಹಾ ಪರಮಾತ್ಮ, ಮಂತ್ರಿಗಳೇ, ಪರಮಾತ್ಮನನ್ನು ನಾನು ಎಷ್ಟು ಕಾಡಿ ಬೇಡಿದರೂ ಸಹ ಪರಮಾತ್ಮನು ನನ್ನ ಮಾತನ್ನು ಲೆಕ್ಕಿಸದೆ ಅದೃಶ್ಯರಾಗಿ ಹೊರಟೆ ಹೋದರಲ್ಲ ಮಂತ್ರಿಗಳೇ, ಅದೃಷ್ಟರಾಗಿ ಹೊರಟೆ ಹೋದರಲ್ಲ ಮಂತ್ರಿಗಳೇ. ಮನದಲ್ಲಿ ಮೌನವ ಬಿಡಿ ಬಿಡಿ ಪ್ರಭುವೇ, ಪ್ರಭುವೇ. ಮನದಲ್ಲಿ ಮೌನವ ಬಿಡಿ ಬಿಡಿ ಪ್ರಭುವೇ, ಪ್ರಭುವೇ. ಚಿಂತೆಯ ಬಿಟ್ಟು ನೀವು ಶಾಂತರಾಗಿರಿ ಪ್ರಭು. ಚಿಂತೆಯ ಬಿಟ್ಟು ನೀವು ಶಾಂತರಾಗಿರಿ ಪ್ರಭು. ಮನಸ್ಸಿನ ಚಿಂತೆಯ ಬಿಡಿ ಬಿಡಿ ಪ್ರಭುವೇ. ಮನಸ್ಸಿನ ಚಿಂತೆಯ ಬಿಡಿ ಬಿಡಿ ಪ್ರಭುವೇ. ಮನದಲ್ಲಿ ಮೌನವ ಬಿಡಿ ಬಿಡಿ ಪ್ರಭುವೇ, 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 ಪ್ರಭುವೇ. ಮನೆಯಲ್ಲಿ ಬರೆದ ಲಿಖಿತವನ್ನು ಯಾರಿಂದಲೂ ಉಳಿಸಲು ಸಾಧ್ಯವಿಲ್ಲ. ಚಿಂತೆಯನ್ನು ಬಿಟ್ಟು ನೀವು ಶಾಂತರಾಗಿರಿ ಮಹಾಪ್ರಭು. ಮಂತ್ರಿಗಳೇ, ಆ ಪರಮಾತ್ಮನನ್ನು ನಾನು ಎಷ್ಟು ಕಾಡಿ ಬೇಡಿದರು, ನನ್ನ ಮಾತನ್ನು ಲೆಕ್ಕಿಸದೆ ಕೋಪಗೊಂಡು ಅದೃಶ್ಯರಾಗಿ ಹೊರಟೆ ಹೋದರಲ್ಲ ಮಂತ್ರಿಗಳೇ, ಅದೃಶ್ಯರಾಗಿ ಹೊರಟೆ ಹೋದರಲ್ಲ ಮಂತ್ರಿಗಳೇ. ಏಕೆ ನಿಂದಿಸಿದೆ ಆಸೆಯ, ಏಕೆ ನಾಂದಿದೆ ಅದರೆಯ, ಏಕೆ ನಿಂದಿಸಿದೆ ಆಸೆಯ. ಮಂತ್ರಿಗಳೇ,
ಏಕೆ ನಿಂದಿಸಿದೆ ಆ ಶರೀರ ಆ ಹೃದಯ ಸ್ವಾಮಿಗಳೇ. ಜ್ಞಾನವಿಲ್ಲದ ಜನಿಯಾದರಿದೋ ಜ್ಞಾನವಿಲ್ಲದ ಜನಿಯಾದರಿದೋ ಅಪಮಾನಕ್ಕೀಡಾದೆ ಈ ಜಗತಿ ಏಕೆ ನಿಂದಿಸಿದೆ ಅಜನಿಯ ಏಕೆ ನಾ ಮೂಡಿದೆ ಅದೊರೆಯ ಏಕೆ ನಿಂದಿಸಿದೆ ಅಜನಿಯ ದೊರೆಯ ಮಂತ್ರಿಗಳೇ, ಪರಮಾತ್ಮನು ನನ್ನ ಮಾತನ್ನು ಲೆಕ್ಕಿಸದೆ ಹೊರಟೆ ಹೋದರಲ್ಲ ಮಂತ್ರಿಗಳಲ್ಲಿ. ಹಣೆಯಲ್ಲಿ ಬರೆದ ಬ್ರಹ್ಮಲಿಖಿತವನ್ನು ಪರಿಹಾರಾದಿಗಳಿಂದಲೂ ಅಳಿಸಲಾಗದಿದ್ದ ಅಂದ ಮೇಲೆ ಧೈರ್ಯಂ ಸರ್ವತಾ ಸಾಧನ. ಮಂತ್ರಿಗಳೇ, ಧೈರ್ಯಂ ಸರ್ವತಾ ಸಾಧನ ಅಂದ ಹಾಗೆ ಮನಸ್ಸಿಗೆ ಯಾವಾಗಲೂ ಧೈರ್ಯವನ್ನೇ ಅವಲಂಬಿಸಬೇಕು. ಮಂತ್ರಿಗಳೇ, ನಾನಿನ್ನು ಅಂತಃಪುರಕ್ಕೆ ಹೋಗುವೆನು. ಅಮ್ಮ ಶ್ರೀ ತುಳಸಿ ಮಾತೆ ಶುಭಮಯ ತಾಯಿ ಶ್ರೀ ತುಳಸಿ ಮಾತೆ ಶುಭಮಯ ತಾಯಿ ಶುಭೋದಯ ಸುನ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಳ ಹಿತೇ ಸುರನುತೆ ಭಾಗ್ಯ ಪ್ರದಾತೆ ಅಮ್ಮ ಅಮ್ಮ ಭಾಗ್ಯ ಪ್ರದಾತೆ ಪೊರೆ ಹರಿ ಪ್ರೀತೆ ಭಾಗ್ಯ ಪ್ರದಾತೆ ಪೊರೆ ಹರಿ ಪ್ರೀತೆ ಸುರಮುನಿ ಪೂಜಿತೆ ಶ್ರೀ ಕುಲದೇವತೆ ಸುರಮುನಿ ಪೂಜಿತೆ ಶ್ರೀ ಕುಲದೇವ ಶ್ರೀ ತುಳಸಿ ಮಾತೆ ಶುಭಮಯ ತಾಯಿ ಶುಭೋದಯ ಸುನಂದ ಕಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ 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 ಅಯ್ಯೋ
ಪರಮಾತ್ಮ, ಇದೇನಿದೆ? ಉರಿಯುತ್ತಿದ್ದ ಮಂಗಳಾರತಿಯು ಆರಿ ಹೋಯಿತಲ್ಲ. ಇದರಿಂದ ಮುಂದೆ ಅನಾಹುತವಾಗುವುದು ನಾನು ಬೇರೆ ಕಾಣೆ. ಆರಿ ಹೋಯಿತೆ ಅಮ್ಮ, ಆರಿ ಹೋಯಿತೆ, ಹಾರಿ ಹೋಯಿತೆ, ಹಾರಿ ಹೋಯಿತೆ ದೇವಿಗೆ. ಏನು ಪಾಪವನ ಮಾಡಿದೆ ಅಮ್ಮ ತುಳಸಿ ಮಾತೆ. ಹಾರಿ ಹೋಯಿತೆ, ಹಾರಿ ಹೋಯಿತೆ, ಹಾರಿ ಹೋಯಿತೆ ದೇವಿಗೆ. ಏನು ಪಾಪವನ ಮಾಡಿದೆ, ಏನು ಪಾಪವನ ಮಾಡಿದೆ. ಧರ್ಮ ರೀತಿಲಿ ಪೂಜೆಗೈದೆ ಅಮ್ಮ, ಧರ್ಮ ರೀತಿಲಿ ಪೂಜೆಗೈದೆ. ನಿನಗೆ ದಯವು ಬಾರದೆ, ನಿನಗೆ ದಯವು ಬಾರದೆ. ಕರುಣೆ ತೋರೆ ತುಳಸಿ ಮಾತೆ ಅಮ್ಮ, ಕರುಣೆ ತೋರೆ ತುಳಸಿ ಮಾತೆ. ನಿನಗೆ ದಯವು ಬಾರದೆ. ಆರಿ ಹೋಯಿತೆ, ಹಾರಿ ಹೋಯಿತೆ, ಹಾರಿ ಹೋಯಿತೆ ದೇವಿಗೆ. ಏನು ಪಾಪವನ ಮಾಡಿದೆ, ಏನು ಪಾಪವನ ಮಾಡಿದೆ, ಏನು ಪಾಪವನ ಮಾಡಿದೆ ಅಮ್ಮ. ತುಳಸಿ ಮಾತೆ, ಈ ಭಕ್ತರಿಗೆ ಏನಾದ ಅಪರಾಧವಾದರೆ ಅದನ್ನು ಮನ್ನಿಸಿ ಕಾಪಾಡು ತಾಯಿ, ಕಾಪಾಡು. ಇದೇ ನನ್ನ ಪ್ರಾಣ ಕಾಂದ್ರಿಷ್ಟು ವೇಳೆಯಾದರೂ ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ಪ್ರಾಣೇಶ್ವರ ನಮಸ್ಕರಿಸುವೆ. ದೇವಿ ನಿನಗೆ ಮಂಗಳವಾಗಲಿ. ಸ್ವಾಮಿ, ಏಕೆ ಸ್ವಾಮಿ, ಏನಾಯಿತು? ಈ ರೀತಿ ಮೌನವಾಗಿರಲು ಕಾರಣವಾದರೂ ಏನು ಸ್ವಾಮಿ? ಅಂತಹ ವಿಚಾರವೇನು? ನಿಮ್ಮ ಮುಖಕಮಲವು ಈ ರೀತಿ ಬಾಡಿರಲು ಕಾರಣವಾದರೂ ಏನು ಸ್ವಾಮಿ? ಮನೋಹರ, ಆ ವಿಚಾರವನ್ನು ನಾನು ನಿನ್ನೊಡನೆ ಏನೆಂದು ಹೇಳಲಿದ್ದೇವೆ? ನಿನ್ನೊಡನೆ ಸ್ವಾಮಿ, ಅದೇನು ಹೇಳಿ ಸ್ವಾಮಿ. ಇಲ್ಲ ಏಳಲ್ಲಿ ರಮಣಿ ಮನಸ್ಸಿನ ತಳಮಳ. ಏನ ಏಳಲ್ಲಿ ರಮಣಿ ಮನಸ್ಸಿನ ತಳಮಳ. ಏನ ಏಳಲ್ಲಿ ಚಂದ್ರ. ಸ್ವಾಮಿ, ಶಾಂತರಾಗಿ ಸ್ವಾಮಿ. ಪರಮಾತ್ಮ, ಸ್ವಾಮಿ, ಪ್ರಾಣೇಶ್ವರ ಗೈದನು ಕಾಂತೆ ಸ್ವಾಮಿ, ಚಂದ್ರ. ಶಾಂತರಾಗಿ ಸ್ವಾಮಿ. ಸ್ವಾಮಿ, ಮನೋಹರ, ನಾನು ರಾಜ ಉದ್ಯೋಗದಲ್ಲಿ ಕುಳಿತು ನವಪಂಡಿತರಿಂದ ನವಗ್ರಹಗಳ ವಿಚಾರವನ್ನು ತಿಳಿದುಕೊಳ್ಳುವಾಗ ಕೆಲವು ಕ್ಷಣ ಕೋಪಗೊಂಡು ಕುಪಿತಗೊಂಡು ಆ ಪರಮಾತ್ಮನ ವಿಚಾರವು ಬಂದಾಗ ನಾನು ಕ್ಷಣಕಾಲ ಬುದ್ಧಿ ಮಾಂದ್ಯತೆಯಿಂದ
ಆ ಪರಮಾತ್ಮನನ್ನು ನಿಂದಿಸಿ ಜರಿದೆನು ದೇವಿ, ನಿಂದಿಸಿ ಜರಿದೆನು. ಗಗನ ಮಾರ್ಗದಲ್ಲಿ ಹೋಗುತ್ತಿರುವ ಪರಮಾತ್ಮನಾದರೂ ಕೂಡಲೇ ಸಭೆಗೆ ಪ್ರತ್ಯಕ್ಷನಾಗಿ, ದೇವಿ ನಿನಗೆ ಕೊಡಬಾರದ ಕಷ್ಟವನ್ನು ಕೊಡುತ್ತೇನೆ, ರಾಜ್ಯ ಭ್ರಷ್ಟನಾಗಿ ಮಾಡುತ್ತೇನೆ ಎಂದು ಪಂಥವನ್ನು ಮಾಡಿ ಅದೃಶ್ಯರಾಗಿ ಹೊರಟೆ ಹೋದರಲ್ಲ ದೇವಿ.